ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಮಾರ್ನಿಂಗ್ ಅಮೆರಿಕಾ, ಹಾಗೆ ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕಕ್ಕೆ ನಿಮಗೆಲ್ಲ ಹೇಳ್ತಾ ಇವತ್ತಿನ ತಾರೀಕು 30ನೇ ಅಕ್ಟೋಬರ್ 2022ನೇ ಇಸ್ವಿ. ನಿಮ್ಮ ಗೆಳೆಯ ನಿಮ್ಮ ಆರ್ಜೆ ನಿಮಗೋಸ್ಕರವಾಗಿ ಕನ್ನಡವಾಣಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ರಾಜೀವ್ ಕುಲಕರ್ಣಿಯಿಂದ ತುಂಬ ವಂದನೆಗಳು ಹೇಳ್ತಾ ಇರ್ತೀನಿ. ಪ್ರತಿ ಸಲನೂ ಈಗಲೂ ಇವತ್ತೂ ಹೇಳ್ತೀನಿ, ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ದಿದ್ರೆ ಈ ಚಾನಲ್ ನಡೆಸೋದು ತುಂಬ ಕಷ್ಟ. ಸೊ ಒನ್ಸ್ ಅಗೇನ್, ಈಗ ಇಲ್ಲಿ ಬೆಳಗಿನ ಜಾವ 10 ಗಂಟೆ ಆಗ್ತಾ ಇದೆ ಡ್ಯಾಲಸ್ನಲ್ಲಿ. ಎಲ್ಲರೂ ತಮ್ಮ ತಮ್ಮ ಕೈಯಲ್ಲಿ ಬಿಸಿಯಾದ ಒಂದು ತಿಂಡಿಯನ್ನು ಇಟ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ಬೋದು ಅಂತ ಎಣಿಸ್ತಾ ಇದ್ದೀನಿ. ಹಾಗೆಯೇ ಕೆಲವರು ಬ್ರಂಚಿಗೆ ತಯಾರಾಗ್ತಾ ಇರ್ಬೋದು ಅಂತಲೂ ಅನಿಸ್ತಾ ಇದ್ದಾನೆ. ಯಾಕಂದರೆ ಅರೌಂಡ್ 11 o'clock ಅಂದಮೇಲೆ ಕೆಲವರು ಬ್ರಂಚಿಗೆ ತಯಾರಿ ಮಾಡ್ತಾರೆ, ಕೆಲವರು 10:30 ಅಂದಮೇಲೆ ಬ್ರಂಚಿಗೆ ರೆಡಿ ಆಗ್ತಾರೆ. ಹಾಗೆಯೇ ಇಂಡಿಯಾದಲ್ಲಿ 8:30 ಅಂದಮೇಲೆ ಡಿನ್ನರಿಗೆ ನಿಮ್ದೆಲ್ಲ ಬಿಸಿ ಡಿನ್ನರ್ ರೆಡಿ ಆಗ್ತಾ ಈ ಕಾರ್ಯಕ್ರಮ ನೋಡ್ತೀರಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಅವರು ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾಕಂದರೆ ನಾನು ಪೋಸ್ಟರ್ನಲ್ಲೂ ಅವ್ರ ಹೆಸರು ಹಾಕಿದ್ದೀನಿ. ಹಾಗೆ ಯೂಟ್ಯೂಬ್ ಲಿಂಕಲ್ಲಿ ಅವರ ಬಗ್ಗೆ ಒಂದು ಸಣ್ಣ ಪರಿಚಯನ ಕೊಟ್ಟಿದ್ದೇನೆ. ಅವರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಅವ್ರು ಯಾರು, ಏನು, ಅವ್ರು ಯಾಕೆ ಈ ಥರ ಇದು ಕೆಲಸ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಅದೊಂದು ಪ್ರೊಫೆಷನ್ ಇರುತ್ತೆ, ಮತ್ತು ಒಂದು ಬೇರೆನೂ ರೀಸನ್ ಇರುತ್ತೆ. ಹಾಗೆಯೇ ಅದರಿಂದಾಗಿ ಎಷ್ಟು ಜನರಿಗೆ ಈ ಕಾರ್ಯಕ್ರಮದಿಂದ ಒಂದು ಹೆಲ್ಪ್ ಆಗುತ್ತೆ, ಆ ಉದ್ದೇಶದಿಂದಲೇ ನಮ್ಮ ಕನ್ನಡವಾಣಿ ಕಾರ್ಯಕ್ರಮ ನಾನು ಪ್ರತಿ ಭಾನುವಾರ ನಿಮಗೋಸ್ಕರ ತರ್ತಾ ಇರ್ತೀನಿ. ಯಾಕಂದರೆ ಕನ್ನಡವಾಣಿ ಉದ್ದೇಶ ಏನಂದರೆ ಕರ್ನಾಟಕದ ಬಗ್ಗೆ, ಕನ್ನಡದ ಜನರ ಬಗ್ಗೆ, ಕನ್ನಡದ ಜನರ ಒಂದು ಪರ್ಸನಾಲಿಟೀಸ್ ಬಗ್ಗೆ, ಹಾಗೆಯೇ ಅದು ಒಂದು ಡೈವರ್ಸಿಫೈಡ್ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಜನರಿಗೆ ತಲುಪಬೇಕು ಅಂತೇಳಿ ಆ ಉದ್ದೇಶದಿಂದ ನಮ್ಮ ಈ ಕನ್ನಡವಾಣಿ ಕಾರ್ಯಕ್ರಮ ನಿಮಗೆಲ್ಲ ಸ್ವಾಗತ ಮಾಡ್ತಾ ಬನ್ನಿ. ಪ್ರತಿ ಭಾನುವಾರ ನಮ್ಮ ಟ್ರೆಡಿಷನ್ ಥರ, ಭಾನುವಾರದ ಟ್ರೆಡಿಷನ್ ಥರ ಇವತ್ತು ಕೂಡ ನಾವು ದೇವರ ನಾಮವನ್ನು ಎಣಿಸ್ಕೋತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ, ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು
ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತ್ತಿಹನು. ಎದ್ದೇಳು ಮಂಜುನಾಥ ಎದ್ದೇಳು. ಎದ್ದೇಳು ಮಂಜುನಾಥ ಎದ್ದೇಳು ಅಂತ ಒಂದು ಸುಂದರವಾದ ಈ ದೇವರ ನಾಮ PB ಶ್ರೀನಿವಾಸ್ ಅವರ ಕಂಠದಲ್ಲಿ ಎಷ್ಟು ಚಂದ ಅಂತ ಅನಿಸ್ತದೆ ಅಂದರೆ ಫುಲ್ ನನಗೆ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ ಅವರು ಈ ಹಾಡನ್ನು ಕೇಳ್ತಾ. ಅದಕ್ಕೆ ಪ್ರತಿ ಭಾನುವಾರ ನಾನು ಇದನ್ನೇ ಒಂದು ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಬೇಕು ಅಂತ ಇದ್ದೀನಿ. ಬನ್ನಿ, ಇವತ್ತಿನ ಕಾರ್ಯಕ್ರಮ ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರಿಲೇಷನ್ಶಿಪ್ ಕೋಚಿಂಗ್ ಅಂತೇಳಿ. ಅದರ ಸ್ಟಾರ್ಟ್ ಆಗೋ ಮೊದಲು ನಾನು ನಮ್ಮ ಸಪೋರ್ಟರ್ಸಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಆಲ್ರೆಡಿ ಅವರದ್ದು ಡಿಸ್ಪ್ಲೇ ಎಲ್ಲ ನೋಡ್ತಾ ಇರ್ತೀರಾ. ತುಂಬ ಜನ ಸಪೋರ್ಟ್ ಮಾಡ್ತಾರೆ ಈ ಕನ್ನಡವಾಣಿ ಕಾರ್ಯಕ್ರಮಕ್ಕೆ. ಇಲ್ಲಿ ನಮ್ಮ ಅಮೇರಿಕಾದಲ್ಲೂ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲೂ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಕೂಡ ಸ್ವಲ್ಪ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ನಾವು ಬೆಳ್ತಾ ಇದ್ದೀವಿ. ಹಾಗೆಯೇ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕನ್ನು. ಅವರು ಸಬ್ಸ್ಕ್ರೈಬ್ ಮಾಡಲಿ, ಅವರಿಗೂ ಏನೋ ಒಂದು ಈ ಕಾರ್ಯಕ್ರಮದಿಂದ ಒಂದು ಸಹಾಯ ಆದರೆ ನಮಗೆ ಅದೇ ನಮ್ಮ ಉದ್ದೇಶವನ್ನು ನಾವು ಮೀಟ್ ಆದ್ವಿ. ನಮಗೆ ಒಂದು ಖುಷಿ ಆಗುತ್ತೆ, ನಿಮಗೆ ಖುಷಿ ಆದರೆ, ನಿಮ್ಮ ಮುಖದ ಮೇಲೆ ಒಂದು ನಗೆ ಬಂದರೆ ನಮಗೂ ಒಂದು ನಗೆ ಸಿಕ್ಕಿದಾಗೆ, ಅದೇ ನಮಗೆ ಪ್ರೈಸ್ ಅಂತ ಹೇಳ್ಬೋದು, ಅದೇ ನಮ್ಮದು ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಬನ್ನಿ, ಇವತ್ತಿನ ಕಾರ್ಯಕ್ರಮ ಏನು ಸ್ಪೆಷಲ್ಲು, ಅದರ ಮೊದಲು ಈ ಸಣ್ಣ ಟೆಸ್ಟಿಮೋನಿಯಲ್ ನೋಡೋಣ ಏನು ಅಂತ. I'm Srinivas. I know Dr. Thrivikrama sir since 2013-14. I'm doing all the courses that is being offered by him, and it just come on way. And it has really helped me a lot. It's something that what you think in your mind is what happens in your real life. And there are a lot of changes around me which I have seen. Whatever I think and whatever I feel gratitude about is definitely has given me so much of beautiful results. And I would again like to thank Dr. Thrivikrama sir for making this happen. Thank you so much, sir. I love you. So you already know who is our chief guest today and in our Kannadavani program. Our ಹೆಸರು ಬುದ್ಧ್ ತ್ರಿವಿಕ್ರಮ ಅಂತ. So he resides in Bengaluru. And ನಮಸ್ಕಾರ ಬುದ್ಧ್ ತ್ರಿವಿಕ್ರಮ ಅವರಿಗೆ ನಮ್ಮ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ತುಂಬಾ ಸ್ವಾಗತ. ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ, ಗುರುಗಳ ಹಿರಿಯರಿಂದ ಆಶೀರ್ವಾದದಿಂದ ಬಹಳ ಚೆನ್ನಾಗಿದ್ದೀನಿ. ವೆರಿ ನೈಸ್. ಬಹಳ ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಸರ್ ಬಂದದಕ್ಕೆ. ಆದರೆ ನಿಮ್ಮ ಹತ್ರ ಮಾತಾಡೋ ಮೊದಲು ಸಣ್ಣ ನಮ್ಮ ದರ್ಶಕರಿಗೆ ನಿಮ್ಮ ಬಗ್ಗೆ ಪರಿಚಯ ಹೇಳಿಕೊಡ್ತೀನಿ. ನೀವು ಯಾರು, ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತೀನಿ. ಹಿ ಈಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ವಿತ್ PG ಇನ್ ಸೈಕಾಲಜಿ, ಎಕನಾಮಿಕ್ಸ್, ಮಾಸ್ಟರ್ ಪ್ರಾಕ್ಟಿಷನರ್ ಆಫ್ NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ, ಮಾಸ್ಟರ್ ಪ್ರಾಕ್ಟಿಷನರ್ ಆಫ್ ಹಿಪ್ನೋ ಮೈಂಡ್ ಪವರ್, ಮಾಸ್ಟರ್ ಹಿಪ್ನೋಟಿಸ್ಟ್, ಮಾಸ್ಟರ್ ರಿಗ್ರೆಷನಿಸ್ಟ್, ಕಾಸ್ಮಿಕ್ intuitive intent healer, astro vastu consultant. Amazing. He empowers business owners, coaches, working parents have a awesome relationship. ಅವ್ರಿಗೆ ಕೂಡ ಬ್ಯಾಕ್ ಹೋಮ್ ಚಾಯ್ಸ್ ಅನ್ನೇ ಇರುತ್ತೆ, ಅದರ ಬಗ್ಗೆ ಅವರು ರಿಲೇಷನ್ಶಿಪ್ ಕೋಚಿಂಗ್ ಥರ ಕೊಡ್ತಾರೆ. ಆ್ಯಂಡ್ ದೆನ್ ಹಿ ಹ್ಯಾಸ್ ವರ್ಕ್ಡ್ ವಿತ್ ಕಾರ್ಪೊರೇಟ್ಸ್ ಫಾರ್ ದ ಲಾಸ್ಟ್ 15+ years. And then he has taken up this independently, supporting some 5,400+ families in the last 20+ years of his powerful career in the relationship coaching domain space ಅಂತ ಹೇಳ್ಬೋದು, ಈಗಿನ ಲ್ಯಾಂಗ್ವೇಜ್ ಯೂಸ್ ಮಾಡೋದಾದ್ರೆ. ಸೊ ನಮಸ್ಕಾರ ಸರ್. ಇದು ತುಂಬಾ ಅದನ್ನು ಓದ್ತಾ ನನಗೆ ಒಂದು ಹೆವಿ ಅಂತ ಅನಿಸ್ತು. ಯಾಕಂದ್ರೆ hypnotism, hypno mind power, those are like amazing words anta helbodu. And at the same time I like the word called relationship coach. So before we get into the main topic of relationship coaching between the age 35 to 45 years, I want to
know about you. I mean, ನಮ್ಮ ದರ್ಶಕರಿಗೆ ಬೇಸಿಕಲಿ ಐ ವಾಂಟ್ ಅವರ್ ಪೀಪಲ್ ಟು ನೋ, ಅವರ್ ಕನ್ನಡವಾಣಿ people to know that some background about you, sir. Absolutely. Thanks a lot again for giving me this opportunity. ಸೊ ನೀವೆಲ್ಲ ಕೇಳಿದ್ರೆ ನನ್ನ ಹೆಸರು ಆಲ್ರೆಡಿ ತ್ರಿವಿಕ್ರಮ ಅಂತ ನಿಮಗೆ ಗೊತ್ತಿದೆ. ಹೀಗೆ ನನ್ನ ಪಯಣದಲ್ಲಿ ನಾನ್ ಯಾರು, ನಾನು ಯಾಕೆ ಬಂದಿದ್ದೀನಿ, ಯಾಕೆ ನನಗೆ ಇವ್ರು ನನ್ನ ತಂದೆ ತಾಯಿಗಳಾಗಿದ್ದಾರೆ, ಇವ್ರು ಯಾಕೆ ನನ್ನ ಅಣ್ಣ, ಇವ್ರು ಯಾಕೆ ನನ್ನ ಅಕ್ಕ ಅನ್ನೋ ಕ್ವೆಶನ್ಸ್ ನನ್ನ ಸಣ್ಣ ಹುಡುಗ ಇದ್ದಾಗ್ಲಿಂದನೂ ಬರ್ತಾ ಇತ್ತು. ಈ ಕ್ವೆಶನ್ ಎಷ್ಟು ಇಂಟೆನ್ಸಿವ್ ಆಗಿರ್ತಾ ಇತ್ತು ಅಂತಂದ್ರೆ, ಯಾರ ಹತ್ರ ಆದ್ರೂ ಕೇಳಿದ್ರೆ ಬ್ರಾಂಡಿಂಗ್ ಮಾಡ್ಬಿಡ್ತಾರೆ ಅಂತ ಹೆದರಿಕೆ ಆಗ್ತಿತ್ತು. ಇವನ್ನೆಲ್ಲ ಹುಚ್ಚ, ತಲೆ ಕೆಟ್ಟಿದೆ, ಯಾವ್ದಾದ್ರು ಕೌನ್ಸಿಲಿಂಗ್ ಮಾಡ್ತಿದ್ದ, ಯಾರಾದ್ರೂ ಕಳಿಸ್ಬಿಡ್ತಾರೆ ಅಂತ ಹೆದರಿಕೆ ಆಗ್ತಾ ಇತ್ತು. ಸೊ ಈ ಜರ್ನಿಯಲ್ಲಿ ಬರ್ತಾ ಇದ್ದೆ ನಾನು. ನನ್ನ ತಂದೆ ಗೌರಿಬಿದನೂರು ಅನ್ನೋ ಊರಲ್ಲಿ, ಬೆಂಗಳೂರಿನ ಒಂದು 100 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಕ್ಯಾಂಟೀನ್ ಇಟ್ಕೊಂಡಿದ್ರು. ಒಬ್ಬ ಅಣ್ಣ, ಒಬ್ಬ ಅಕ್ಕ ಇದ್ರು. ಅಣ್ಣ ಗೌರಿಬಿದನೂರಲ್ಲಿ ಈಗಲೂ ಇದ್ದಾರೆ, ಅಕ್ಕ ಈಗಿಲ್ಲ. ನನ್ನ ತಂದೆ ತಾಯಿಗಳು ಸ್ವರ್ಗಸ್ಥರಾಗಿದ್ದಾರೆ. ಅವರು ಕೊಟ್ಟಿರೋ ಮಾರ್ಗದರ್ಶನಕ್ಕೆ ನಾನು ಬರ್ತಾ ಇದ್ದೀನಿ. ನನ್ನ ಈ ಮೂಲಭೂತವಾದ ಕ್ವೆಶ್ಚನ್ ಹುಡುಕ್ತಾ ಇಲ್ಲಿವರೆಗೂ ಬಂದಿದ್ದೀನಿ. ಇದು ನನ್ನ ಸ್ಮಾಲ್ ಬ್ಯಾಕ್ ಗ್ರೌಂಡ್. ಇದ್ರ ಮುಂಚೆ ನಾನು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡಿದ್ದೆ ಆಸ್ ಅನ್ SBO ಹೆಡ್ ಪೂನಾದಲ್ಲಿ. ಸೊ ಇಟ್ಸ್ ಅನ್ ಇಂಜಿನಿಯರಿಂಗ್ ಫರ್ಮ್. ಅಲ್ಲೊಂದು SBO ಹೆಡ್ ಆಗಿ ಕೊನೆಗೆ 2003 ಅಲ್ಲಿ ಅಲ್ಲಿಂದ ರಿಟೈರ್ ಆಗಿ, ಅಂದ್ರೆ ರಿಸೈನ್ ಮಾಡಿ ಹೊರಗೆ ಬಂದೆ. ಬಂದ ನಂತರ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡೆ ಇಲ್ಲಿ. ಸೊ ಪ್ಯಾರಲಲ್ಲಿ ನನ್ನ ಪ್ಯಾಷನ್ ಇತ್ತು ಈ ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತ. ಆದ್ರೆ ಯಾವ್ದ್ರಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದೆಲ್ಲ ಒಂದು ಕಡೆ ತೊಂದರೆ ಕಾಣಿಸ್ತಾನೆ ಇರುತ್ತೆ. ಹ್ಯೂಮನ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ಇರ್ಲೇಬೇಕಲ್ಲ. ಆ ಪ್ರಾಬ್ಲಮ್ ಎಲ್ಲಿದೆ ಅಂತ ಮೂಲ ಹುಡುಕ್ತಾ ಹೋದಾಗ ಸಿಕ್ಕಿದ್ದೆ ಸಂಬಂಧಗಳು, ಅಂದ್ರೆ ರಿಲೇಶನ್ಶಿಪ್. ಈ ಫೀಲ್ಡ್ ಅಲ್ಲಿ ಡೀಪ್ ಆಗಿಡದೆ. Very good, very good. It's very nice to know that your background in brief, which is very nice, and being a mechanical engineer and being and doing the post graduation in different field. So why you felt that you had to get into this motivational speaking activity? Adi hage, who motivated you to do that, or how you got motivated to get into this field? ಸೊ ನನ್ನ ಸಣ್ಣ ಹುಡುಗ ಇದ್ದಾಗ್ಲಿಂದನೂ ನಮಗೆಲ್ಲ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ಬಗ್ಗೆನೆ ಹೇಳಿ ಬೆಳೆಸ್ಬಿಟ್ರು. ನನ್ನ ಎನ್ವಿರಾನ್ಮೆಂಟ್ ಪೂರ್ತಿ ಅದೇ ತರ ಇತ್ತು. ನಮ್ಮ ಮನೆಯಲ್ಲಿ ರಾಮಕೃಷ್ಣ ಆಶ್ರಮದಿಂದ ಯಾವ್ದೇ ಸ್ವಾಮಿಗಳು ಬಂದ್ರು ನಮ್ಮ ಮನೆಯಲ್ಲಿ ಊಟಕ್ಕೆ ಬರ್ತಾ ಇದ್ರು. ಅವರ ಸ್ಪೀಚ್ಗಳೆಲ್ಲ ಕೇಳಿ 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 ಒಂಥರ ಇನ್ಸ್ಪೈರ್ ಆಗ್ತಾ ಇದ್ದೆ. ಅವರೆಲ್ಲ ಹೇಳ್ತಾ ಇದ್ದಿದ್ದು ಮೂಲಭೂತವಾಗಿ ನನ್ನ ಒಳಗಡೆ ಎಲ್ಲೋ ಇದೆ ಅಂತ ಗೊತ್ತಾಯ್ತು. ಮೋಟಿವೇಶನ್ ಅನ್ನೋ ಪದಕ್ಕೆ ಅರ್ಥ ಹುಡುಕ್ತಾ ಹೋದೆ. ಆಗ ಸಿಂಪಲ್ ಆಗಿ ಗೊತ್ತಾಗಿದ್ದು ಏನು ಅಂದ್ರೆ, the motive behind every action is motivation. Oh, okay. Motive behind every action is motivation. ನೀವು ಊಟ ಮಾಡ್ಬೇಕು ಅಂತಂದ್ರೆ the motive has to be your hunger. ಹಸಿವೆ ಇರಬೇಕು, ಆಗ್ಲೇ ಊಟ ಮಾಡ್ತೀರಾ. ದಟ್ ಇಸ್ ದಿ ಮೋಟಿವೇಶನ್. ನೀವು ಒಂದು ಪಿಕ್ಚರ್ ನೋಡ್ಬೇಕು ಅಂತಂದ್ರೆ ಮೋಟಿವ್ ಈಸ್ ವಾಟ್? ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ಮೋಟಿವ್ ಒಳಗಡೆ ಇದ್ರೆ ಯು ವೋಂಟ್ ಸಿ ದಿ ಮೂವಿ. ಸೊ ಇದು ಕ್ಲಿಯರ್ ಆಗಿ ಗೊತ್ತಾದಾಗ, ಸೊ ಜನಗಳಲ್ಲಿ ಹುದುಗಿರುವಂತಹ ಆ ಭಾವನೆಗಳು ಹೊರಗೆ ಬರಬೇಕು ಅಂತಂದ್ರೆ ದೇ ರಿಕ್ವೈರ್ ಎ ಪ್ಲಾಟ್ಫಾರ್ಮ್. ವಾಟ್ ಇಸ್ ದ ಪ್ಲಾಟ್ಫಾರ್ಮ್? ಸೆಲ್ಫ್ ಎಕ್ಸ್ಪ್ರೆಷನ್ ಬೇಕು ಅಂತ ಗೊತ್ತಾಯ್ತು. ಆ ಸೆಲ್ಫ್ ಎಕ್ಸ್ಪ್ರೆಷನ್ ಹೇಗೆ ಸಬ್ಮರ್ಜ್ ಆಗಿರುತ್ತೆ ಅಂತ ಹುಡುಕ್ತಾ ಹೋದಾಗ again brought down to the word called relationship. ಆ ರಿಲೇಶನ್ಶಿಪ್ ಅನ್ನೋದು ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಒಳಗೆ ಇಳಿದಷ್ಟು ಆಳವಾಗಿ ಅಗಲವಾಗ್ತಾ ಹೋಗುತ್ತೆ. Yes, I agree with you totally, because relationship is one word which can relate to any kind of interaction between two human beings. Okay, whether it can be husband and wife, whether it can be boyfriend and a girlfriend, or a brother and sister, mother and father, mother and son, father and son. ಎಷ್ಟೋ ಒಂದು permutation or combination that we can imagine. That is how the relationship, it is a center of all these, I can say, branches anta helbodu, ಅಥವಾ whatever, in your terminology as a speaker, because I find myself not that strong when I come across with the speakers like you, because you really are in that world of motivating people. Why? And as you rightly said, there has to be some motive behind something to get motivated, right? So when you say that, like, how do you find that this person needs some motivation? Or we will come to the relationship again a little later, but why do you think that these people need motivation? Or how do you determine that these people need motivation? ಇದು ಹೇಗೆ ಅಂತಂದ್ರೆ, ಸಮಾಜದಲ್ಲಿ ನಮ್ಮ ಅಪ್ಬ್ರಿಂಗಿಂಗ್ ಏನಿದೆ, ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸೋ ಪದ್ಧತಿ ಹೇಗಿದೆ, ಅಲ್ಲಿಂದ ಸ್ಟಾರ್ಟ್ ಆಗತ್ತೆ.
ಒಬ್ಬ ಹುಡುಗ ಅಳ್ತಾ ಇದ್ದಾನೆ ಅಂತಂದ್ರೆ ಬೈತಾರೆ ತಂದೆ ತಾಯಿಯರು, ಏನಲ್ಲಿ ನೀನ್ ಹುಡುಗಿ ತರ ಅಳ್ತೀಯಲ್ಲೋ ಅಂತ. ಅಂದ್ರೆ ಅಳೋದು ಹುಡುಗಿಯರ ಬರ್ತ್ ರೈಟ್ ಅಂತ ಕೊಟ್ಬಿಟ್ಟಿದ್ದಾರೆ, ಹುಡುಗರು ಅಳೋಂಗಿಲ್ಲ. ಅಳೋದು ವೇ ಆಫ್ ಎಕ್ಸ್ಪ್ರೆಷನ್, ಅಂದ್ರೆ ಎಕ್ಸ್ಪ್ರೆಸ್ ಮಾಡಬಾರ್ದು ಅಂತ ಇಂಡೈರೆಕ್ಟ್ ಮೆಸೇಜ್ ಅದು. ಸೊ ಇದು ಏನಾಗುತ್ತೆ, ಬರ್ತಾ ಬರ್ತಾ ಈ ಫಿಲ್ಟರ್ ಮುಂದೆ ದೊಡ್ಡದಾಗ್ತಾ ಬರುತ್ತೆ. ಒಂದ್ರ ಮೇಲೆ ಒಂದು ಫಿಲ್ಟರ್ ಬರ್ತಾ 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 ಅವ್ರ ಒಳಗಡೆ ಇರುವಂತಹ ಟ್ಯಾಲೆಂಟ್ ನ ಅವ್ರ ಹೊರಗಡೆ ಹೇಳಕ್ಕೆ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಯಾವುದೇ ರೀತಿ ಅವಕಾಶಗಳು ಇರಲ್ಲ. ಅವ್ರಿಗೆ ಸೆಲ್ಫ್ ಇಮೇಜ್ ಅನ್ನೋದು ಅಷ್ಟು ಡ್ಯಾಮೇಜ್ ಬಿದ್ದೋಗಿರುತ್ತೆ, ಅದ್ರ ಸೋರ್ಸ್ ಎಲ್ಲಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಆಗ ಅಂತವರು ಸ್ಕೂಲಲ್ಲಿ ಇದ್ರೆ ಶೈ ಆಗಿರ್ತಾರೆ, ಪಬ್ಲಿಕ್ ಅಲ್ಲಿ ಬಿಹೇವ್ ಮಾಡಕ್ಕೆ ಅವ್ರಿಗೆ ಗೊತ್ತಿರಲ್ಲ ಯಾವ ತರ ಅಂತ, ಪಬ್ಲಿಕ್ ಅಲ್ಲಿ ಯಾವ ತರ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ, ಅದ್ರ ಡ್ರೆಸ್ಸಿಂಗ್ ಸೆನ್ಸ್ ಇರಲ್ಲ. ಯಾಕಂದ್ರೆ ಲ್ಯಾಕ್ ಆಫ್ ಸೆಲ್ಫ್ ಇಮೇಜ್ ಇದೆ ಅಲ್ಲಿ, ಅವ್ರಿಗೆ ಸೆಲ್ಫ್ ಇಮೇಜ್ ಬಗ್ಗೆ ಅಷ್ಟೊಂದು ಡ್ಯಾಮೇಜ್ ಇದೆ, ಅವರಿಗೆ ಕಾನ್ಫಿಡೆನ್ಸ್ ಬಹಳ ಲೋ ಇರುತ್ತೆ. ಸೊ ಕ್ವೆಶ್ಚನ್ ಕೇಳಿದ್ರೆ ಸ್ಕೂಲಲ್ಲಿ ಬೇರೆಯವ್ರನ್ನ ದಡ್ಡ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಕೇಳಕ್ಕೆ ಹೋಗೋದಿಲ್ಲ. ಈ ತರದೆಲ್ಲ ಇರುತ್ತೆ. ಅವ್ರಿಗೆ ಏನಿದ್ರು ಇವರೆಲ್ಲ ಏನು ಅಂತಂದ್ರೆ ಸ್ಪಾರ್ಕ್ ಔಟ್ ವಿತ್ ಅನ್ ಆಶ್ ಅಂತೀವಲ್ಲ, ಆ ಆಶ್ ಹೊರಗಡೆ ಹೋಗ್ಬೇಕು ಅಂತ ಗಾಳಿ ಬರ್ಬೇಕು. ಆ ಗಾಳಿ ಊದೋ ಕೆಲ್ಸನೇ ನನ್ ಕೆಲ್ಸ. ಆ ಗಾಳಿ ಊದ್ಬಿಟ್ಟು ಆ ಬೆಂಕಿನ ಪ್ರಜ್ವಲಿಸಬೇಕು. Excellent. As Mr. Thrivikrama explained, you definitely need some kind of a push in life to get motivated, ಅಥವಾ ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಬಿಲ್ಡ್ ಮಾಡೋಕ್ಕೆ ಒಂಥರ ಒಂದು ಪುಷ್ ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಆಸ್ ಈ ಎಕ್ಸ್ಪ್ಲೈನ್ಡ್ ದಟ್ ಇಫ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಇಫ್ ಯು ಆರ್ ಸಪ್ರೆಸ್ಡ್ ಇನ್ ಲೈಫ್, so definitely that shy nature will show in you or on you, and it will start growing up. That's what Mr. Thrivikrama was saying. ಈಗ ಯಾಕೆ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಅಂದರೆ there are maybe a lot of people who are also wanting to listen to you as a speaker, and so they get the idea that okay, what you are explaining is these are the things. ಒಂದು ಬ್ರೀಫಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬಟ್ let us go to the next one. But before that ಒಂದು ಸಣ್ಣ ಒಂದು ಬ್ರೇಕ್ ತಗೊಳ್ಳೋಣ. ತ್ರಿವಿಕ್ರಮ ಸರ್ ಇದು ಒಂದು ಲೈಕ್ ಆಗುವಂಥ ಒಂದು ಹಾಡನ್ನು ಈಗ ಪ್ಲೇ ಮಾಡೋಣ. ಕೂತ್ಕೊಳ್ಳು. ಬೇಡ, ನಾನ್ ನೆಲದ ಮೇಲೆ ಇರೋಳು. ನಾ ಕೂತಿರೋ ಕಾರು ನೆಲದ ಮೇಲೆ ಇರೋದು, ಅದಕ್ಕೆ ನೀನನ್ ಬಾಂದಿದ್ದು. ಬಾ ಸುಮ. ನೋಡು, ನಾನ್ ನಿನ್ ಮನಸ್ಸನ್ನು ತುಂಬಾ ನೋಯಿಸಿದ್ದೀನಿ. ಯಾಕೆ ಗೊತ್ತಾ? ನಾವ್ ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರ ಮೇಲೆ ಕೋಪ ಬರೋದು. ಅದಕ್ಕೋಸ್ಕರನೇ ನಾನು ಇಷ್ಟು ದಿವಸ ಹೀಗ್ ಮಾಡಿದ್ದು. ಬಾಸು, ಕೂತ್ಕೋ. बेसुगे 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 ಜೀವನವೆಲ್ಲ ಸುಂದರ ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ. ಜೊತೆಗೆ ಗೀತೆಯ ಬೆಸುಗೆ, ಗೀತೆಯ ಜೊತೆ ಸಂಗೀತದ ಬೆಸುಗೆ. ಬೆಸುಗೆ 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 ಜೀವನವೆಲ್ಲ ಸುಂದರ
ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ, ತಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ. ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ, ತಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ. ಯೌವನದಲ್ಲಿ ಮೋಹದ ಬೆಸುಗೆ, ಯೌವನದಲ್ಲಿ ಬಯಕೆಯ ಬೆಸುಗೆ. ಬೆಸುಗೆ 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 ಬೆಸುಗೆ, ಜೀವನವೆಲ್ಲ ಸುಂದರ ಬೆಸುಗೆ. ಬೆಸುಗೆ ಬೆಸುಗೆ ಅಂತ ಸುಂದರವಾದ ಹಾಡು. ಬೆಸುಗೆ ಪಿಕ್ಚರಿಂದ ಶ್ರೀನಾಥ್ ಮತ್ತೆ ಮಂಜುಳ ಮೇಲೆ ಪಿಕ್ಚರೈಸ್ ಮಾಡಿದ ಈ ಹಾಡನ್ನು ಕೇಳ್ತಾ ಮುಂದಿನ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ನಮ್ಮ ಜೊತೆ ಇವತ್ತು ಬುದ್ಧ್ ತ್ರಿವಿಕ್ರಮ ಸರ್ ಇದ್ದಾರೆ. ಹಿ ಈಸ್ ಅ ಮೋಟಿವೇಶನಲ್ ಸ್ಪೀಕರ್, ಕಮ್ಸ್ ಫ್ರಮ್ ಬೆಂಗಳೂರಿನಲ್ಲಿ ಅವರು ನೆಲೆಸಿದ್ದಾರೆ. ಅವರು ಬೆಂಗಳೂರಿನಲ್ಲೇ ಇರೋದು. ಅವರನ್ನು ಮೀಟ್ ಆಗಿದ್ದೀನಿ ನಾನು, ಒಂದು ಸುಮಾರು ಸಲ ಮೀಟ್ ಆಗಿದ್ದೇನೆ. He is a very good speaker. He is a man of very kind heart and always believes in giving to the society, and also running this his motivational, or I would say relationship coaching workshops to the people. And today we are focusing on the relationship coaching for the age group between 35 years to 45 years. ಅದು ಯಾಕೆ ಅಂತ ನಾವು ತಿಳ್ಕೊಳ್ಳೋಣ. ಅದ್ರ ಮೊದಲು ನಮ್ಮ ಈ ಮಾತುಕತೆಯನ್ನು ಮುಂದುವರಿಸ್ತಾ, ಸರ್, ಇದು ನಿಮ್ಮ ಬಯೋದಲ್ಲಿ ನಾನು ಒಂದು ನೋಡಿದೆ, NLP ಅಂತ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅನ್ನೋದು ವೆರಿ ಪವರ್ಫುಲ್ ಟೆಕ್ನಿಕ್. ಸೊ ಅದನ್ನ ರಿಚರ್ಡ್ ಬ್ಯಾಂಡ್ಲರ್ ನವರು ಇನ್ವೆಂಟ್ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ಪ್ರತಿ ಒಂದು ವರ್ಡ್ ನ ಮನುಷ್ಯ ನಾವೇನ್ ಯೂಸ್ ಮಾಡ್ತೀವಿ, ಎವ್ರಿ ವರ್ಡ್ ಬಟ್ ವಿಟ್ ಯೂಸ್ ಹ್ಯಾಸ್ ಗಾಟ್ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಆನ್ ಅವರ್ ಪರ್ಸನಾಲಿಟಿ ಅಂಡ್ ಅವರ್ ಬಿಹೇವಿಯರ್. ಸೈಕಾಲಜಿಕಲ್ ಸ್ಟಡಿ ಮಾಡಿ ಅವರ್ ಪೀರಿಯಡ್ ಆಫ್ ಟೈಮ್ ದೇ ಫೌಂಡ್ ವಾಟ್ ವರ್ಡ್ ವಿಲ್ ಕ್ರಿಯೇಟ್ ಹೆಲ್ತ್ ಇಶ್ಯೂಸ್, ವಾಟ್ ವರ್ಡ್ ವಿಲ್ ಕ್ರಿಯೇಟ್ ರಿಲೇಶನ್ಶಿಪ್ ಇಶ್ಯೂಸ್ ಅಂತೆಲ್ಲ ದೇ ಸ್ಟಡಿ, ಅಂಡ್ ದೇ ಫೌಂಡ್ ದ ರಿಪ್ಲೇಸ್ಮೆಂಟ್, ಹೌ ದಟ್ ಕ್ಯಾನ್ ಬಿ ರಿಪ್ಲೇಸ್ ಅಂತ ಮಾಡಿ ಸೈಂಟಿಫಿಕ್ ವ್ಯಾಲ್ಯೂಯೇಷನ್ ಮಾಡಿ ದೆನ್ ದೇ ಕೇಮ್ ಔಟ್ ವಿತ್ ದಿಸ್ ಪ್ರಾಕ್ಟಿಕಲ್ ಕೋರ್ಸ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ. ನನ್ನ ಕೇಳಿದ್ರೆ ಎವ್ರಿ ಪರ್ಸನ್ ಮಸ್ಟ್ ಅಂಡರ್ಗೋ ದಟ್ ಟ್ರೈನಿಂಗ್ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂತಂದ್ರೆ then they will understand how to get yes from others easily. Number one. Number two, conflict resolution becomes a very simple thing for them. Number three, they are always ahead of others when it comes to self-confidence and motivation and inspiration. Okay. ಮೂರು ಕಾರಣಗಳು ಇಟ್ಕೊಂಡು ಪ್ರತಿಯೊಬ್ರು ಇದು ಮಾಡಬೇಕು. ಮನೆಯಲ್ಲಿ ತಂದೆ ತಾಯಿಗಳು ಮಾಡಿದ್ರೆ ಮಕ್ಕಳ ಜೊತೆ ಯಾವ ರೀತಿ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಗಂಡ ಮಾಡಿದ್ರೆ ಹೆಂಡತಿ ಜೊತೆ ಯಾವ ತರ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಹೆಂಡತಿ ಮಾಡಿದ್ರೆ ಗಂಡನ ಜೊತೆ ಯಾವ ತರ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಯಾರೋ ಟೆಕ್ನಿಕಲ್ IT ವರ್ಕ್ ಅಲ್ಲಿ ಮಾಡ್ತಿದ್ರೆ ಅವ್ರ ಬಾಸ್ಗೆ ಯಾವ ತರ ಕಮ್ಯುನಿಕೇಟ್ ಮಾಡಿ ಎಸ್ ಅಂತ ತಗೊಳ್ಬಹುದು ಅಂತ ಗೊತ್ತಿರುತ್ತೆ. ಸೊ ದೇ ನೋ ಹೌ ಟು ಯೂಸ್ ವಾಟ್ ವರ್ಡ್ಸ್ ಟು ಗೆಟ್ ಎಸ್ ಫ್ರಮ್ ದಿ ಅದರ್ಸ್ ಈಸಿಲಿ. When you said about how parents can communicate with the child antandaga, I remembered one phrase during I come from a technical sales background, and during our selling skills training workshop, they had told one line. They said that the best salesman is that person who can negotiate with this child anta. So absolutely. And the children are the best negotiators anta heli they used to tell. If you can negotiate with your child, you are the best salesman anta heli. Okay, so but anyway, coming back to which is actually real, like in our relationship alli kuda this is equally holds important, because if parents are negotiating or discussing with the child, it all brings down to the kind of relationship they have. If you have the bonding is not there, if there is some kind of a disconnect between the parents and the child, then the negotiation really takes a back seat. But first of all, the child will not see the parents' face, parents will not see the child face. I mean, there will be so much of conflict. Do you agree with that, sir? Absolutely. A lot of cases ಬಂದಿದೆ ನನ್ನ ಹತ್ರ. ಯಾವಾಗ ತಂದೆ ತಾಯಿಗಳು ಕಮ್ಯುನಿಕೇಶನ್ ಮಕ್ಕಳ ಜೊತೆ ಕರೆಕ್ಟ್ ಆಗಿ ಮಾಡಿರಲ್ಲ, ಮತ್ತೆ ಹೇಳಿರೋ ಆಕ್ಷನ್ ಮತ್ತೆ ಅವ್ರು ಮಾಡ್ತಿರೋ ವರ್ಡ್ಸ್ ಅಥವಾ ಯೂಸ್ ಮಾಡ್ತಿರೋ ವರ್ಡ್ಸ್
ಮ್ಯಾಚ್ ಆಗದೆ ಇದ್ದಾಗ ಕಾನ್ಫ್ಲಿಕ್ಟ್ ಇನ್ ದಿ ಚೈಲ್ಡ್ಸ್ ಮೈಂಡ್. ಹ್ಮ್ ಅಪ್ಪ ಈ ತರ ಹೇಳ್ತಾರೆ, ಅವ್ರು ಮಾಡ್ತಿರೋದು ಅಬ್ಸಲ್ಯೂಟ್ಲಿ ಉಲ್ಟಾ ಮಾಡ್ತಿದ್ದಾರೆ. ಅಮ್ಮ ಈ ತರ ಹೇಳ್ತಾರೆ, ಮಾಡ್ತಿರೋದಲ್ಲ ಉಲ್ಟಾ. ಅಂದ್ರೆ ಅವ್ರು ಏನ್ ಹೇಳಿದ್ರೆ ನಾನು ಉಲ್ಟಾ ಮಾಡಬೇಕು ಅನ್ನೋದು ಅವ್ರಿಗೆ ಸೈಕಾಲಜಿಕಲಿ ಫೀಡ್ ಆಗೋಗ್ಬಿಡುತ್ತೆ. Okay. So that is where the rebel kind of feeling and the rebel kind of ಅವ್ರ ತಲೆಯಲ್ಲಿ ಅದು ಐ ಥಿಂಕ್ ಇಟ್ ವಿಲ್ ಸ್ಟಾರ್ಟ್ ಕಿಕ್ಕಿಂಗ್ ಆಫ್ ಅಲ್ವಾ? ಅಬ್ಸಲ್ಯೂಟ್ಲಿ. ಇದು ಹೇಗೆ ಅಂತಂದ್ರೆ ಫಸ್ಟ್ 6 years ಆಫ್ ದಿ ಚೈಲ್ಡ್ ಇಟ್ಸ್ ದಿ ಪ್ರೈಮರಿ ಕೇರ್ ಟೇಕರ್ ಹೂ ಪ್ಲೇಸ್ ಇನ್ಫ್ಲೂಯೆನ್ಷಿಯಲ್ ರೋಲ್, ಅಂದ್ರೆ ತಾಯಿ. ಸೆಕೆಂಡ್ 6 years ದಿ ಸೆಕೆಂಡರಿ ಕೇರ್ ಟೇಕರ್ ಫಾದರ್ ಇರ್ಬೋದು, ಅಥವಾ ಕೆಲವರು ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಬಿಡ್ತಾರೆ, ಅಲ್ಲಿ ಇರ್ಬೋದು. ಕೆಲವರು ಈಗ ಹೊಸ ಕಲ್ಚರ್ ಅಲ್ಲಿ ಕ್ರಶ್ ಅಲ್ಲಿ ಹಾಕ್ತಾರೆ, ಕ್ರಚ್ ಅಲ್ಲಿ ಅಲ್ಲಿ ಹಾಕೋದಿರ್ಬೋದು. ಸೊ ಇವ್ರದೆಲ್ಲ ಇನ್ಫ್ಲೂಯೆನ್ಸ್ ಬೆಳೆದು ಆ ಮಕ್ಕಳ ಪರ್ಸನಾಲಿಟಿಗೆ ದಟ್ ಬಿಕಮ್ಸ್ ಎ ಸ್ಟ್ರಾಂಗೆಸ್ಟ್ ಫೌಂಡೇಶನ್. ವೆರಿ ಇಂಟ್ರೆಸ್ಟಿಂಗ್. ದಟ್ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ಇಂಡಿಪೆಂಡೆಂಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು, ಬಿಕಾಸ್ ದೇರ್ ಇಸ್ ಲಾಟ್ ಟು ಡಿಸ್ಕಸ್, ಲಾಟ್ ಟು ಲರ್ನ್ ಆ್ಯಂಡ್ let people also know about that. I think we can do a separate session on that itself. Now coming back to our main topic of today's theme is relationship coaching for the years 35 to 45 years. Now my first basic question, in fact lot of people offline they were asking, sir, why only 35 to 45 years? Why not prior to that, or why not after 45 years? So ನಿಮ್ಮ ಕಾಲ್ ಏನು ಅದರ ಬಗ್ಗೆ? Why did you say that it is 35 to 45 years? In the last 20 years ಅಲ್ಲಿ 5400 plus cases ನಾನು ನೋಡಿರೋದ್ರಲ್ಲಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ 35 years is a time where ಒಬ್ರು ಮದುವೆ ಆಗಿ ಮಕ್ಕಳಾಗಿ ಒಂದು ಕೆರಿಯರ್ ಸ್ವಲ್ಪ ಬೆಳೀತಾ ಇರ್ತಾರೆ. ದರ್ ಇಸ್ ಎ ಟೈಮ್ ದೇ ಸ್ಟಾರ್ಟ್ ಗೋಯಿಂಗ್ ಥ್ರೂ ಚೇಂಜಸ್ ಇನ್ ದೇರ್ ಲೈಫ್. ಕಡೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಮನೆ ಪ್ರೆಷರ್ ಜಾಸ್ತಿ ಇರುತ್ತೆ. ಆಗ ಬ್ಯಾಲೆನ್ಸ್ ಮಾಡಕ್ ಆಗದೆ ಇದ್ದಾಗ ಅವ್ರು ಏಟ್ ತಿಂತಿರ್ಬೇಕಾದ್ರೆ ದೇ ಸ್ಟಾರ್ಟ್ ಲುಕಿಂಗ್ ಫಾರ್ ಆಪ್ಷನ್ಸ್. ಆಗ ಹಸಿವೆ ಚೆನ್ನಾಗಿರುತ್ತೆ. ಅಪ್ ಟು 45 years ದಿಸ್ ಟ್ರೆಂಡ್ ಕಂಟಿನ್ಯೂಸ್. 45 years ಚೇಂಜ್ ಆಗಬೇಕು. One nimisha, I will interfere before going on to that. But you are already married, right? Before 35, with an understanding that, I mean, that is what these days the modern thought process, or I would say even 10 years back or 15 years back also, or 20 years back also, if you consider that generation, at that point of time also they would have already decided, they would have already thought that, hey, we will get married, we both are working, so this is the understanding we should have anteli ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ತಾನೇ they would have got married. And why do you think there can be some kind of a relationship issue begins after that? ಇದೇನಾಗಿದೆ ಅಂದ್ರೆ ಮುಂಚೆ ವಸುದೈವ ಕುಟುಂಬಕಂ ಅಂತ ಎಲ್ಲಾ ಫ್ಯಾಮಿಲಿಗೂ 5, 6, 7, 8, 10 ಮಕ್ಕಳು ಇರ್ತಾ ಇದ್ರು. ಈಗ ಬರ್ತಾ 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 ನ್ಯೂಕ್ಲಿಯರ್ ಫ್ಯಾಮಿಲಿ ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗಿದೆ. ಮೈಸೆಲ್ಫ್ ಅನ್ನೋದು ಬಂದ್ಬಿಟ್ಟಿದೆ. ಇಬ್ಬರಿಗೂ ವರ್ಕಿಂಗ್ ಪ್ರೊಫೆಷನ್ಸ್ ಆಗಿರೋದ್ರಿಂದ ಇಬ್ಬರಿಗೂ ಅರ್ನಿಂಗ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ಇಬ್ಬರಿಗೂ ತಮ್ಮದೇ ಆದಂತ ಐಡೆಂಟಿಟಿ ಸೊಸೈಟಿಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ನೈದರ್ ಆರ್ ವಿಲ್ಲಿಂಗ್ ಟು ಕಾಂಪ್ರಮೈಸ್ ಆನ್ ದೇರ್ ಐಡೆಂಟಿಟಿ. ಸೊ ನಾನು ವರ್ಕ್ ಮಾಡ್ತೀನಿ, ನಾನು ಈ ಸಂಪಾದನೆ ಮಾಡ್ತೀನಿ, ವೈ ಆರ್ ಯು ಪುಟಿಂಗ್ ಮೀ ಇನ್ ಟು ಪ್ರೆಷರ್? ಸೊ ಈ ಪ್ರೆಷರ್ ಕಾನ್ಫ್ಲಿಕ್ಟ್ ಬರ್ತಾ ಹೋಗುತ್ತೆ. ಅದು ಸಬ್ಸಿಕ್ವೆಂಟ್ಲಿ ಎಫೆಕ್ಟ್ ಆಗೋದು ಮಕ್ಕಳ ಮೇಲೆ ಆಗ್ತಾ ಇರುತ್ತೆ. ದೇ ಡೋಂಟ್ ನೋಟಿಸ್ ಬಿಕಾಸ್ ದೇ ಆರ್ ಡೀಪ್ ಇನ್ ದಿ ಪ್ರಾಬ್ಲಮ್ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕಾಗಲ್ಲ. ಪ್ರಾಬ್ಲಮ್ ಇಂದ ಹೊರಗೆ ಬಂದಾಗ ಸೊಲ್ಯೂಷನ್ ಕಂಡುಹಿಡಿಬಹುದು. ಬಟ್ ಪ್ರಾಬ್ಲಮ್ ಒಳಗಡೆ ಇದ್ದಾಗ ಇದು ಅಭಿಮನ್ಯು ಚಕ್ರವ್ಯೂಹದಲ್ಲಿ ಇದ್ದಂಗೆ ಹೋಗ್ಬಿಟ್ಟಿದ್ದಾನೆ, ಹೊರಗೆ ಬರಕ್ ಗೊತ್ತಿಲ್ಲ. ಸೊ ಇದು ನಾರ್ಮಲಿ ಏನಾಗುತ್ತೆ, ಈವನ್ ಇಫ್ ದೇ ಆರ್ ಮ್ಯಾರಿಡ್ ಬಿಟ್ವೀನ್ ದ ಏಜ್ ಆಫ್ 25, 10 years ಬೇಕು ಅವ್ರಿಗೆ ಪ್ರಾಬ್ಲಮ್ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗಿ ಸೊಲ್ಯೂಷನ್ ಹುಡುಕ್ಬೇಕು ಅನ್ನೋ ಸ್ಥಿತಿಗೆ ಬರಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು 10 years ಆದಾಗ 35 years, ದಟ್ ಇಸ್ ದಿ ಟೈಮ್ ವೇರ್ ದೇ ರಿಯಲಿ ಲುಕ್ ಫಾರ್ ಗ್ರೋತ್ ಇನ್ ದೇರ್ ಲೈಫ್. ಸ್ಪಿರಿಚುಯಲಿ ಇರ್ಬೋದು, ಫಿನಾನ್ಷಿಯಲಿ ಇರ್ಬೋದು, ಕೆರಿಯರ್ ಅಲ್ಲಿ ಇರ್ಬೋದು. ದೇ ಲೈಕ್ ಟು ಹ್ಯಾವ್ ಎ ಸ್ಪೀಡ್ ಇನ್ ದೇರ್ ಲೈಫ್. ಆಗ ಯಾವ ಪ್ರಾಬ್ಲಮ್ಸ್ ಇದೆ, ಮೋರ್ ಪ್ರಿಡಾಮಿನೆಂಟ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಬರೋದು ಫ್ಯಾಮಿಲಿ ಕಡೆಯಿಂದನೇ ಇರುತ್ತೆ, ರಿಲೇಶನ್ಶಿಪ್ ಅಲ್ಲೇ ಇರುತ್ತೆ. ಆಗ ದೇ ಆರ್ ಅಮೆನೇಬಲ್. ಅದೇ 45 years ಆದ್ರ ಮೇಲೆ ಏನಾಗಿರುತ್ತೆ ಅಂತಂದ್ರೆ ದೇ ಗೆಟ್ ಯೂಸ್ ಟು ದಿ ಪ್ರಾಬ್ಲಮ್, ದೇ ಥಿಂಕ್ ದಿಸ್ ಇಸ್ ಲೈಫ್ ಅಂಡ್ ದೇ ಹ್ಯಾವ್ ಬಿಲ್ಟ್ ದೇರ್ ಓನ್ ಇಮೇಜ್ ಅಬೌಟ್ ದಿ ಪ್ರಾಬ್ಲಮ್. ಆಗ ದೇ ಆರ್ ನಾಟ್ able, they are not moldable, they are not coachable even. So when you said problem comes from the relatives and family side inda anta barta irutte anta, is it because the relatives or families they interfere in their marriages or they interfere in their life, or I mean
ವಾಟ್ ಯು ವಾಂಟ್? ಸೋರ್ಸ್ ಆಫ್ ಪ್ರಾಬ್ಲಮ್ ಕುಡ್ ಬಿ ಎನಿವೇರ್, ಗಂಡನಿಂದನೇ ಇರ್ಬೋದು, ಹೆಂಡತಿಯಿಂದನೇ ಇರ್ಬೋದು. ಸೊ ಒಬ್ರು ಜಾಸ್ತಿ ಸಂಬಳ ತೆಗಿತಾ ಇರ್ಬೋದು, ಪೊಸಿಷನ್ ಜಾಸ್ತಿ ಇರ್ಬೋದು, ಅಥವಾ ಡೆಸಿಗ್ನೇಷನ್ ಡಿಫರೆಂಟ್ ಆಗಿರ್ಬೋದು, ಜಾಬ್ ಎನ್ರಿಚ್ಮೆಂಟ್, ಜಾಬ್ ಎನ್ಲಾರ್ಜ್ಮೆಂಟ್ ಜಾಸ್ತಿ ಆಗಿರ್ಬೋದು. ಇಬ್ರಲ್ಲಿ ಒಬ್ರಲ್ಲಿ ಡಿಫರೆನ್ಸ್ ಇದ್ದೇ ಇರುತ್ತೆ. ಸೊ ಬೇಸಿಕ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಂಬರ್ 1. ನಂಬರ್ 2, ಈಗ ಮೆಜಾರಿಟಿ ಆಫ್ ದಿ ಪೇರೆಂಟ್ಸ್ ಇರೋದು ಸಿಂಗಲ್ ಚೈಲ್ಡ್. ಸೊ ಸಿಂಗಲ್ ಚೈಲ್ಡ್ ಏನಾಗಿರುತ್ತೆ, ಗಿವಿಂಗ್ ಅನ್ನೋದು ಏಲಿಯನ್ ವರ್ಡ್, ಅದು ಶೇರಿಂಗ್ ಅನ್ನೋದು ಏಲಿಯನ್ ವರ್ಡ್. ಸೊ ತಾವಾಗೆ ಬೆಳೆದ್ಬಿಟ್ಟಿರ್ತಾರೆ. ಮದುವೆ ಆದಾಗ ಶೇರಿಂಗ್ ಕೇರಿಂಗ್ ಅಂತ ಬಂದಾಗ there's always a conflict because 25 years they already spent, 25-30 years ಈಗ ಮ್ಯಾರೇಜ್ ನೋಡಿದ್ರೆ 60 years ಇಂಡಿಪೆಂಡೆಂಟ್ ಆಗಿ ಸಿಂಗಲ್ ಆಗಿ ಬೆಳೆದ್ಬಿಟ್ಟಿರ್ತಾರೆ. ಸಡನ್ ಆಗಿ there is a shift, you have to share and care ಅಂದಾಗ a conflict goes on in their mind. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅವ್ರಿಗೆ ಟೈಮ್ ಬೇಕಾಗತ್ತೆ. ಆ ಟೈಮ್ ತಗೊಂಡು ಅವರೆಲ್ಲ ಬರೋಷ್ಟೊತ್ತಿಗೆ ಕ್ಯಾರಿಯರ್ ಒಂದ್ ಕಡೆ ಪ್ರೆಷರ್ ಬೀಳ್ತಾ ಇರುತ್ತೆ, ಫ್ಯಾಮಿಲಿ ಕಡೆ ಇನ್ನೂ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ವೆರಿ ವೆಲ್ ಸೆಡ್. ಕಂಟಿನ್ಯೂ ಮಾಡೋಣ. ಇನ್ನೊಂದು ಸಣ್ಣ ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ಆಮೇಲೆ ನಮ್ಮ ಈ ಮಾತುಕತೆ ನಡೆಯುತ್ತಾ ಇರುತ್ತೆ ನಮ್ಮ ತ್ರಿವಿಕ್ರಮ ಸರ್ ಜೊತೆ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹೋಲಿಸಲಾರಿಲ್ಲ, ನಿನ್ನೀ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ನಿನ್ನ ಹೋಲುವರಾರಿಲ್ಲ. ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಹೋಲಿಸಲಾರಿಲ್ಲ, ನಿನ್ನೀ ಚಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ಆಹಾ ಹೋಲುವರಾರಿಲ್ಲ. ನಿನ್ನ ನೋಟದಲ್ಲಿ ಕಣ್ಣ ಮಿಂಚಿನಲ್ಲಿ ಆಸೆ ಹೂವಾಗಿದೆ, ನಿನ್ನ ಮಾತಿನಲ್ಲಿ ನಿನ್ನ ಸ್ನೇಹದಲ್ಲಿ ಜೀವ ಹಾಯಾಗಿದೆ. ನಿನ್ನ ರೂಪದಲ್ಲಿ ಕಣ್ಣ ದೀಪದಲ್ಲಿ ಬಾಳು ಜೇನಾಗಿದೆ, ನಿನ್ನ ಮೋಹದಲ್ಲಿ ಪ್ರೇಮ ಜಾಲದಲ್ಲಿ ಬಯಕೆ ಓಲಾಡಿದೆ. ನಿನ್ನಲ್ಲಿ ನಾನು ನಿನ್ನಿಂದ ನಾನು, ನಾನಿಂದು ನಿನ್ನಲ್ಲಿ ಒಂದಾದೆನು. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹೋಲಿಸಲಾರಿಲ್ಲ, ನಿನ್ನೆ ಚಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ಆಹಾ ಹೋಲುವರಾರಿಲ್ಲ. ನಿನ್ನ ಹಾಡಿನಲ್ಲಿ ನಿನ್ನ ಮೋಡಿಯಲ್ಲಿ ಕಲ್ಲೇ ನೀರಾಗಿದೆ, ಹೆಣ್ಣು ಜೀವವಿದು ಹೇಗೆ ನಿಲ್ಲುವುದು ಸೋತು ಶರಣಾಗಿದೆ. ರಾಗ ಭಾವಗಳು ತಾಳಮೇಳಗಳು ಸೇರಿ ಒಂದಾಗಿದೆ, ಆ ಆ ಆ ಆ ರಾಗ ಭಾವಗಳು ತಾಳಮೇಳಗಳು ಸೇರಿ ಒಂದಾಗಿದೆ, ಬೇರೆ ಭಾವನೆಯ ದೂರವಾಗಿರಲು ಸೋಲು ಇನ್ನೆಲ್ಲಿದೆ.
ಚಂದ್ರನ ಚೆಲುವಿಗೆ ಚಂದ್ರನೆ ಸಾಟಿ ಬೇರೆ ಯಾರಿಲ್ಲ. ನಿನ್ನಿ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ಬ್ಯೂಟಿಫುಲ್ಲಿ ಸಾಂಗ್ ಬೈ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿ ಕೇಳಿದ್ರೆ ಒಂದು ಏನೋ ಒಂದು ಹುರುಪು ಬರುತ್ತೆ, ಏನೋ ಒಂದು ಮೈ ಎಲ್ಲ ಒಂಥರ ಜುಮ್ ಆದಂಗೆ ಆಗುತ್ತೆ. ಬ್ಯೂಟಿಫುಲ್ ಸಾಂಗ್ ಆಲ್ಸೋ. ನಾವು ಬನ್ನಿ ಇವತ್ತಿನ ಕಾರ್ಯಕ್ರಮ ರಿಲೇಷನ್ಶಿಪ್ ಕೋಚಿಂಗ್. ನಮ್ಮ ಜೊತೆ ಇದ್ದಾರೆ ಬುದ್ಧ್ ತ್ರಿವಿಕ್ರಮ ಸರ್, ಬೆಂಗಳೂರಿನವರು. ತುಂಬ ಅಂದರೆ ತುಂಬ ಒಳ್ಳೆ ಮಾತಾಡ್ತಾರೆ, ತುಂಬ ಮೋಟಿವೇಟ್ ಮಾಡ್ತಾರೆ ಜನರಿಗೆ, ತುಂಬ ಹೆಲ್ಪ್ ಮಾಡ್ತಾರೆ. ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಅವರು ಈಗ ಒಂದು ಫೇಸ್ಬುಕ್ ಅಲ್ಲಿ ತಮ್ಮ ಈ ರಿಲೇಷನ್ಶಿಪ್ ಕೋಚಿಂಗ್ ಬಗ್ಗೆ ಅಥವಾ ಅವರದೇ ಒಂದು ಈ ವರ್ಕ್ಶಾಪ್ ಬಗ್ಗೆ ಅವರು ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಥವಾ ಸ್ಟಾರ್ಟ್ ಮಾಡಿರ್ಬೋದು ಆಲ್ರೆಡಿ. ಆ್ಯಂಡ್ ಬಟ್ ಹಿ ಈಸ್ ಆಲ್ಸೋ ವೆರಿ ಫೇಮಸ್ ಇನ್ ಬ್ಯಾಂಗ್ಳೂರ್. ಹಿ ಡಸ್ ಲಾಟ್ ಆಫ್ ವರ್ಕ್ಶಾಪ್ ಇನ್ ಕಾರ್ಪೊರೇಟ್ ಅಲ್ಲಿ ಕೂಡ ಮಾಡ್ತಾ ಇರ್ತಾರೆ. ನಿಮಗೇನಾದರೂ ಅವರ ವರ್ಕ್ಶಾಪ್ ಬಗ್ಗೆ ಇನ್ನೂ ಜಾಸ್ತಿ ಅವರು ಅಥವಾ ವರ್ಕ್ಶಾಪ್ ಮಾಡುವ ಬಗ್ಗೆ ಇನ್ನೂ ನಿಮಗೆ ಡೀಟೇಲ್ಸ್ ಬೇಕಾದರೆ, ಮಾಹಿತಿ ಬೇಕಾದರೆ, ಅವರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅಥವಾ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಕನ್ನಡವಾಣಿ. ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಕಳಿಸಿಕೊಡ್ತೇನೆ ವಿದೌಟ್ ಎನಿ ಪ್ರಾಬ್ಲಮ್. ನಾವು ಕನ್ನಡವಾಣಿ ಕೂಡ ಅವರ ಜೊತೆ ಒಂದು ಟೈಪ್ ಮಾಡಬೇಕಂತ ಇದ್ದೀವಿ ಬೆಂಗಳೂರಿನಲ್ಲಿ. ಈ ಕಾರ್ಪೊರೇಟ್ ಈವೆಂಟ್ಸ್ ಎಲ್ಲ ಮಾಡೋಣ ಅಂತ, ಈ ಮೋಟಿವೇಶ್ನಲ್ ಸ್ಪೀಕಿಂಗ್ ಈ ಮಾಡಬೇಕಂತ ಇದ್ದೀವಿ. ಬಟ್ ಎನಿವೆ ಆ ದಿವಸ ಬಂದಾಗ ನಿಮಗೆ ಡೆಫಿನೆಟ್ ಆಗಿ ಹೇಳ್ತೀನಿ, ಅನೌನ್ಸ್ ಮಾಡೋದು ಇದ್ದೇ ಇರುತ್ತೆ. ಆದರೆ ಇದರ ಮೊದಲು ನಾವು ಮುಂದೆ ವರ್ಷ ಮೊದಲು ನಮ್ಮ A&V ಪರ್ಸ್ಪೆಕ್ಟಿವ್ ಅವರಿಗೆ ನಾನು ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಅವರು ಮಿಸ್ಟರ್ ಸಂದೀಪ್ ಸದಾನಂದಪ್ಪ ಅವರು, ಹಿ ಈಸ್ ಆಲ್ವೇಸ್ ಎ ಗ್ರೇಟ್ ಸಪೋರ್ಟ್ ನಮ್ಮ ಕನ್ನಡವಾಣಿಗೆ. ನಿಮಗೆ ಏನೇ ಒಂದು ಆಡಿಯೋ ವಿಡಿಯೋ ಅಥವಾ ವಿಜುವಲ್ಸ್ ಇದು ಏನೇ ಒಂದು ರಿಕ್ವೈರ್ಮೆಂಟ್ ಇದ್ದರೆ ಬೆಂಗಳೂರಿನಲ್ಲಿ A&V ಪರ್ಸ್ಪೆಕ್ಟಿವ್ ಕಾಂಟ್ಯಾಕ್ಟ್ ಮಾಡಿ. ಅವರ ಮಾಹಿತಿ ಬೇಕಾದರೆ ನಾನು ಕೇಳಿ ಕನ್ನಡವಾಣಿಗೆ ನಿಮ್ಗೆ ಡೆಫಿನೆಟ್ ಆಗಿ ಸಂದೀಪ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ ಕಳಿಸ್ತೀನಿ. ಬಟ್ ಯು ಕ್ಯಾನ್ ಆಲ್ಸೋ ಫೈಂಡ್ ಹಿಮ್ ಆನ್ ಫೇಸ್ಬುಕ್, ಸಂದೀಪ್ ಸದಾನಂದಪ್ಪ. ಹಾಗೆ A&V ಪರ್ಸ್ಪೆಕ್ಟಿವ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅವ್ರದ್ದು. ಸೊ ಹಿ ಈಸ್ ಎ ಗ್ರೇಟ್ ಹೆಲ್ಪ್ ಎಟ್ ಎನಿ ಟೈಮ್. ಹಿ ಈಸ್ ರೆಡಿ ಟು ಹೆಲ್ಪ್ ಆ್ಯಂಡ್ ಡೆಫಿನೆಟ್ಲಿ ಡೋಂಟ್ ಫಾರ್ಗೆಟ್ ಹಿಮ್. ಆ್ಯಂಡ್ ನಾವು ಕನ್ನಡವಾಣಿಯಲ್ಲಿ ನಮ್ಮ ಕಾರ್ಯಕ್ರಮ ನಡೆಯೋದು ಅವ್ರ ಬ್ಯಾಕ್ ಎಂಡಲ್ಲಿ ತುಂಬ ಸಪೋರ್ಟ್ ಇದ್ದಕ್ಕೋಸ್ಕರ. ಬನ್ನಿ ನಮ್ಮ ಈ ಕಾರ್ಯಕ್ರಮ ಮುಂದುವರಿಸ್ತಾ, ರಿಲೇಷನ್ಶಿಪ್ ಕೋಚಿಂಗ್ ಬಿಟ್ವೀನ್ ದ ಏಜ್ ಆಫ್ 35 years to 45 years ನಾವು ಇವತ್ತು ಮಾತಾಡ್ತಾ ಇದ್ದೀವಿ ನಮ್ಮ ಗೆಸ್ಟ್ ಜೊತೆ, ಬುದ್ಧ ತ್ರಿವಿಕ್ರಮ ಸರ್. ಬನ್ನಿ ಸರ್, ನಮಸ್ಕಾರ. ಮತ್ತೊಮ್ಮೆ ನಿಮಗೆ ನಮ್ಮ ಕನ್ನಡವಾಣಿಗೆ ಸ್ವಾಗತ ಮಾಡ್ತಾ, ನಾವೀಗ ಮಾತಾಡ್ತಾ ಇದ್ವಿ ಹೇಗೆ ನಮ್ಮದು ರಿಲೇಷನ್ಶಿಪ್ ಈ ಪೇರೆಂಟ್ಸ್ ಚೈಲ್ಡ್ ಜೊತೆ ಹೇಗೆ ಆಗುತ್ತೆ, ಅಥವಾ ನಮ್ಮ ಇನಿಷಿಯಲಿ ನಾವು 25 ವರ್ಷ 26 ವರ್ಷದಲ್ಲಿ ವೆನ್ ಪೀಪಲ್ ಗೆಟ್ ಮ್ಯಾರಿಡ್, ಇನ್ನೊಂದು 8-10 ವರ್ಷದಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ದೇರ್ ಆರ್ ಲಾಟ್ ಆಫ್ ರೋಲರ್ ಕೋಸ್ಟರ್ ಅಂತ ಹೇಳ್ತೀವಿ ಲೈಫ್. ಇದು ಇನಿಷಿಯಲ್ ಡೇಸ್ ಆಫ್ ರೋಲರ್ ಕೋಸ್ಟರ್ ಅಂತ ಹೇಳ್ತೀವಿ, ಬಿಕಾಸ್ ಲೈಫ್ ಈಸ್ ಆಲ್ವೇಸ್ ದೇರ್ ಆಸ್ ಲಾಂಗ್ ಆಸ್ ದೇ ಲೀವ್. ಆ ಟೈಮಲ್ಲಿ ಅವರಿಗೆ ತುಂಬ ಒಂಥರ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಾವು ಈಗ ಇದೇನಾ ಲೈಫು, ಇದೇನಾ ಮ್ಯಾರಿಡ್ ಲೈಫು ಅಂತ ಒಂಥರ ಒಂದು ಡಿಸ್ಕರೇಜ್, ಒಂಥರ ಒಂದು ಡಿಸಪಾಯಿಂಟ್ಮೆಂಟ್ ಫೀಲಿಂಗ್ ಆಗುತ್ತೆ ಇಫ್ ದೇ ಆರ್ ಗೋಯಿಂಗ್ ಆನ್ ದ ನೆಗೆಟಿವ್ ಪ್ಯಾತ್. ಓಕೆ, if they are on the positive side, definitely they won't see anything pitfalls or anything negative, right? So a negative path aguvaga, what exactly do you suggest that how they should address these issues? ಇದಕ್ಕೆ ನೀವು ಪ್ಲೇ ಮಾಡಿದಂತ 2 ಸಾಂಗ್ ನ ರೆಫರೆನ್ಸ್ ತಗೊಳ್ತೀನಿ ನಾನು. ಫಸ್ಟ್ ಬಿಸಿಗೆ ಅಂತ ನೀವು ಪ್ಲೇ ಮಾಡಿದ್ರಿ. ಅದ್ರ ಮುಂಚೆ ಆ ಹೀರೋಯಿನ್ಗೆ ಹೇಳ್ತಾನೆ, ನಾನು ನಿನಗೆ ಬಹಳಷ್ಟು ತೊಂದರೆ ಕೊಟ್ಬಿಟ್ಟಿದ್ದೀನಿ, ನಿನ್ ಜೀವನ ಬಹಳ ನೋಯಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಇಸ್ ಅ ಸಾರ್ಟ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ದಿ ಪ್ರಾಬ್ಲಮ್ ದಟ್ ಹಿ ಹಸ್ ಕ್ರಿಯೇಟೆಡ್, ಅಂಡ್ ದೆನ್ ಹಿ ಟೇಕ್ಸ್ ಓವರ್ ಸೇಯಿಂಗ್ ಲೈಫ್ ಇಸ್ ಆಲ್ ಅಬೌಟ್ ವೆಲ್ಡಿಂಗ್. ಬೆಸುಗೆ ಅಂದ್ರೆ ವೆಲ್ಡಿಂಗ್. ಜಾಯಿನ್ ಮಾಡ್ತಾ ಹೋಗೋದು, ನಾವೆಲ್ಲಾ ಕಡೆ ವೆಲ್ಡ್ ಮಾಡ್ತಾ ಇರ್ಬೇಕು, ನಮ್ಮ ರಿಲೇಶನ್ಶಿಪ್ ಅಲ್ಲಿ, ಸಂಬಂಧದಲ್ಲಿ ಪ್ರತಿಯೊಂದು ಕಡೆನೂ ಮಾಡ್ಬೇಕು ಅಂತ. ಈ ಒಂದು ಬೇಸಿಕ್ ಕ್ಯಾರೆಕ್ಟರ್ ಅಂದ್ರೆ ಅಕ್ಸೆಪ್ಟೆನ್ಸ್ ಆಫ್ ದಿ ಫಾಲ್ಟ್ ದಟ್ ಹ್ಯಾಸ್ ಬೀನ್ ಡನ್ ಬೈ ಮೀ ಅಂತ ಇದ್ರೆ, ಅದಕ್ಕೆ ಸಾರಿ ಕೇಳ್ಬಿಟ್ರೆ ಅಲ್ಲೇ ಬ್ರೇಕ್ ಆಗಿ ಹೋಗ್ಬಿಡುತ್ತೆ. ಸೆಕೆಂಡ್, ನಾವು ಎಲ್ಲಾ ಕಡೆ ಪ್ರಾಬ್ಲಮ್ ಹುಡುಕ್ತಾ ಹೋಗ್ತೀವಿ. ಈ ಸೆಕೆಂಡ್ ಹಾರ್ಡ್ ಅಲ್ಲಿ ಏನ್ ನೋಡಿದ್ರೆ, ಅವ್ರೆಲ್ಲಾ ಕಡೆ ಒಬ್ಬರನ್ನೊಬ್ರು ಅಪ್ರಿಶಿಯೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈ 2 ಕಾಂಬಿನೇಷನ್ ಇದ್ರೆ ಪ್ರತಿಯೊಬ್ಬರ ಜೀವನ ಕೂಡ ಸುಗಮವಾಗಿರುತ್ತೆ, ಕಾಂಪ್ಲಿಮೆಂಟರಿ ಆಗಿರುತ್ತೆ. ಸೊ ದೇ ಫೀಲ್ ಮ್ಯಾರೇಜ್ ಇಸ್ ಮೇಡ್ ಇನ್ ಹೆವನ್ ಅಂಡ್ ದೇ ಆಲ್ಸೋ ಲಿವ್ ಇನ್ ಹೆವನ್. ಸೊ ಈ ತರ ಬ್ಯೂಟಿಫುಲ್ ಮಾಡ್ತಾ ಹೋಗ್ಬಿಡ್ಬೋದು. ಈಗೋ ಅನ್ನೋದನ್ನ ನಮ್ಮ ಪಕ್ಕದಲ್ಲಿ ಗಂಡ ಹೆಂಡತಿಯರಾದಾಗ ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ಒಂದು ಈಗೋ ಇಲ್ಲದೆ ಸಂಬಂಧಗಳು ಬೆಳೆಸ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿರುತ್ತೆ.
ಅದೇ ರೀತಿ ಮಕ್ಕಳಾಗಿದ್ರು ಕೂಡ ನಾವು ತಂದೆ ತಾಯಿಗಳಿಗೆ ತಪ್ಪು ಮಾಡಿದ್ರೆ ಕ್ಷಮೆ ಕೇಳೋದು ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು. ನಾವು ಸಾರಿ ಕೇಳೋದಕ್ಕೆ ಫಸ್ಟ್ ರೆಡಿ ಇದ್ರೆ ನಮ್ಮ ಈಗೋ ಅಂತ ಏನಿರುತ್ತೆ, ಡೆಸಿಗ್ನೇಷನ್ಸ್ ಏನಿರುತ್ತೆ, ಐ ಆಮ್ GM ಆಫ್ ದಟ್ ಕಂಪನಿ, ಡೈರೆಕ್ಟರ್ ಆಫ್ ದಿಸ್ ಕಂಪನಿ ಅಂತ, ದಟ್ಸ್ ಫಾರ್ ದಿ ಕಂಪನಿ. ಅವರ್ ಡಾಟರ್ಸ್ ಅಂಡ್ ಸನ್, ಇಟ್ಸ್ ಅ ಫಾದರ್ ಅಂಡ್ ಮದರ್. ಅಷ್ಟ್ಬಿಟ್ಟು ಇನ್ನೇನೂ ಇಲ್ಲ ಅವ್ರ ಮಧ್ಯೆ ಸಂಬಂಧ. ಸೊ ಅದಕ್ಕೆ ಸಾರಿ ಅನ್ನೋ ವರ್ಡ್ ಇದೆಯಲ್ಲ, ಬಹಳ 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 ಪವರ್ಫುಲ್. ಕ್ಷಮೆ ಕೇಳೋದು ಬಹಳ ಇಂಪಾರ್ಟೆಂಟ್ ಅದು. ಸೆಕೆಂಡ್, appreciate what is good in them so that whatever the negative aspects also gets eroded in the future. Correct. I agree with you on that. But coming back to the sorry kelodu maatu, see, it is always said that, right? Once the damage is done, okay, ಆಮೇಲೆ ಸಾರಿ ಕೇಳಿದ್ರೆ ಅದರದ್ದು ಅಷ್ಟು ಮಹತ್ವ ಇರೋದಿಲ್ಲ ಅಂತೇಳಿ. ಬಟ್ ಡು ಯು ಸ್ಟಿಲ್ ಸೇ ದಟ್ sorry will still carry a lot of weight? Absolutely, lot of medical evidences ಇದೆ. ಸ್ಟೇಜ್ 4 ಕ್ಯಾನ್ಸರ್ ಬಂದವರು ಕೂಡ ಸಾರಿ ಕೇಳಿ, ಕ್ಷಮೆ ಕೇಳಿ ರಿಟ್ರೈವ್ ಆಗಿರೋ ಕೇಸುಗಳು ಬೇಕಾದಷ್ಟಿದೆ. ಯು ಕ್ಯಾನ್ ಫೈಂಡ್ ಇನ್ ಗೂಗಲ್, ಸಿಗುತ್ತೆ ಕೇಸುಗಳೆಲ್ಲ. ಸಾರಿ ಹಸ್ ಗಟ್ ಸೋ ಮಚ್ ಪವರ್ಫುಲ್, ಸೋ ಮಚ್ ಪವರ್ ಇಟ್ ಈಸ್. ಅದ್ ಏನ್ ಮಾಡುತ್ತೆ ಅಂದ್ರೆ ಅನ್ಕಂಡೀಷನಲ್ ಲವ್ ನ ಸ್ಪ್ರೆಡ್ ಮಾಡುತ್ತೆ. ದ ಮೊಮೆಂಟ್ ಯು ಆಸ್ ಫಾರ್ ಸಾರಿ, ಅವ್ರು ಕೊಡ್ತಾರೋ ಬಿಡ್ತಾರೋ, ಆಪೋಸಿಟ್ ಪರ್ಸನ್ ಅಕ್ಸೆಪ್ಟ್ಸ್ ಇಟ್ ಆರ್ ನಾಟ್, the moment you remove that baggage from you, ನಿಮ್ಮ ಕಡೆಯಿಂದ ಲಗೇಜ್ ಇಳಿಸಿದ ತಕ್ಷಣ your body cell starts replenishing itself with empty cells. So let's say that if there is a couple, for example, ಅವರಿಬ್ಬರಿಗೂ ಗೊತ್ತಿರುತ್ತೆ, I'm considering in a professional world, okay, in that age group only what you mentioned, for example, ಅವರಿಬ್ರು ಒಂದು ಪ್ರೊಫೆಷನಲಿ ದೇ ಆರ್ ವರ್ಕಿಂಗ್ ಟುಗೆದರ್ ಅಂಡ್ ಸಡನ್ಲಿ ದೇರ್ ಈಸ್ ಸಮ್ ಕೈಂಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಹ್ಯಾಪನ್ಸ್ ಬಿಟ್ವೀನ್ ದಟ್ ಕಪಲ್, ರೈಟ್? ಆಮೇಲೆ ಸಮ್ ದೆನ್ ದೇ ಸೇ ದಟ್ ಓಕೆ, ಲೆಟ್ಸ್ ಬಿ ಇಂಡಿಪೆಂಡೆಂಟ್, ಓಕೆ, and then one of them reaches to the other person, for example, and say that, hey, whatever misunderstanding has happened, let's forget that and let's continue the way we are. We don't want to give up our whatever friendship nature or whatever it is, but they won't continue as a professional individuals. ಆ ಟೈಮಿಗೆ what is your advice to the couple? ಸೊ ಇದು ಮೈಂಡ್ ಅಲ್ಲಿ ದೇರ್ ಆರ್ 2 ಮೇಜರ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಒಂದು ಕಾನ್ಶಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್. Okay. Subconscious mind is always active. When you are sleeping, it's active. When you are active, it's also active. Which occupies about 95% of the total mind capacity ಅಂತ ಹೇಳ್ಬೋದು, or even more than that. So 5% is only conscious effort. ಸೊ ನೀವು ಹೇಳ್ತಿರೋದು ಸಬ್ಕಾನ್ಶಿಯಸ್ ಆಕ್ಟಿವಿಟಿ ಕಾನ್ಶಿಯಸ್ ಆಕ್ಟಿವಿಟಿನ ಅಂತ ಎದುರುಗಡೆ ಕೂತಿರೋ ವ್ಯಕ್ತಿಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ. ಔಟ್ ಆಫ್ ಪ್ರೆಷರ್, ಪೀರ್ ಪ್ರೆಷರ್ ಇಂದನೋ ಅಥವಾ ಫ್ಯಾಮಿಲಿ ಪ್ರೆಷರ್ ಇಂದನೋ ಹೋಗಿ ಅಪಾಲಜಿ ಕೇಳಿದ್ರೆ, ಸಾರಿ ಅಂತ ಹೇಳಿದ್ರೆ, ಆ ಕಡೆ ಗೊತ್ತಿರುತ್ತೆ ಇಟ್ಸ್ ನಾಟ್ ಔಟ್ ಆಫ್ ಕನ್ವಿಕ್ಷನ್ ಬಟ್ ಔಟ್ ಆಫ್ ಕಂಪಲ್ಷನ್ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ಟ್ರೂ, ಇಟ್ಸ್ ನಾಟ್ ದಿ ಸೇಮ್, ಡೋಂಟ್ ಅಕ್ಸೆಪ್ಟ್ ಅಂತ ಈ ಕಡೆ ಇರೋ ಸಬ್ ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಆಗಿ ಹೇಳುತ್ತೆ. ಅದೇ ಹಾರ್ಟ್ ಒಳಗಡೆಯಿಂದ ಹೇಳಿದ್ರೆ, ವೆನ್ ಹಾರ್ಟ್ ಟ್ರಾನ್ಸ್ಮಿಷನ್ ಆಗತ್ತೆ, ಅವ್ರ ವರ್ಡ್ ಹೇಳೋ ಕೆಲ್ಸನೂ ಇಲ್ಲ, ಹಾರ್ಟ್ ಇಂದ ಡೈರೆಕ್ಟ್ ಆಗಿ ಕನೆಕ್ಷನ್ ಆಗತ್ತೆ. ದಿ ಅಪಾಲಜಿ ರೀಚಸ್ ದಿ ಅದರ್ ಪರ್ಸನ್ ಸ್ಟಾರ್ಟ್ಸ್ ಮೂವಿಂಗ್ ಟು ದಿಸ್ ಪರ್ಸನ್ ವಿತೌಟ್ ಈವನ್ verbally saying I'm sorry. Okay. That's a very interesting analogy ಅಂತ ಹೇಳ್ಬೋದು, ಅಥವಾ ಅದರ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಬಿಕಾಸ್ ಸಿ ಆಲ್ ದೀಸ್ ಥಿಂಗ್ಸ್ ವೆನ್ ಯು ಸೆಡ್ subconscious and conscious mind, when you both of these work simultaneously or at the same time, right? And without knowing anta ಹೇಳ್ಬೋದು for a individual human being alva. So that's very interesting actually, Thrivikrama sir. So now coming to this another question of, for example, iga these days the marriages are taking place with the it may not be the boys ಎಲ್ಡರ್ ಇರ್ತಾನ, ಅಥವಾ ಹುಡುಗಿ ಸಣ್ಣವಳು ಇರ್ತಾಳೋ, ಅಥವಾ ಹುಡುಗಿ ಎಲ್ಡರ್ ಇರ್ತಾಳೋ, ಆ ಥರ ಇಲ್ಲ. ಈಗ ಹುಡುಗಿಯರು, ವಿ ಹ್ಯಾವ್ ಸೀನ್ ಇನ್ ಮೆನಿ ಕೇಸಸ್ ಲೈಕ್ ಇನ್ ಸೆಲೆಬ್ರಿಟೀಸ್ ಆ್ಯಂಡ್ ಇನ್ ಮೆನಿ ಕೇಸಸ್ ಇಟ್ ಹ್ಯಾಪನ್ಸ್, ರೈಟ್? ಸೊ ಆವಾಗ ವಾಟ್ ಹ್ಯಾಪನ್ಸ್ ಟು ದ ಕಪಲ್? ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಇಫ್ ದೆರ್ ಇಸ್ ಎ ಏಜ್ ಡಿಫರೆನ್ಸ್ ಆಫ್ 4-5 years, there is an age difference of few years, right? So how
how do you think their relationship would work and end up, or how they should cope up with that kind of relationship? So age gap ಅನ್ನೋದು it's only a perception. Okay. It's a psychological feeling about the age. Of course, physiology changes ಇರುತ್ತೆ ಇಲ್ಲ ಅಂತಲ್ಲ, but everything boils down to your psychology and emotions. Okay. So ಇಲ್ಲಿ ಏನಾಗುತ್ತೆ, ಏಜ್ ಗ್ಯಾಪ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಟು ಡೂ ವಿತ್ ದೇರ್ ರಿಲೇಶನ್ಶಿಪ್. ಇಲ್ಲಿ ಯಾವಾಗ ಅವ್ರು ಸೆಲೆಬ್ರಿಟಿ ಆಗಿರ್ತಾರೆ ಆರ್ ವೆನ್ ದೇ ಆರ್ ಗ್ರೋಯಿಂಗ್ ಅಪ್ ಇನ್ ದೇರ್ ಕ್ಯಾರಿಯರ್, ಅವ್ರಿಗೆ ಆದಂತಹ ಒಂದು ಇನ್ಸೆಕ್ಯೂರಿಟಿ ಬಿಲ್ಡಪ್ ಆಗ್ತಾ ಹೋಗುತ್ತಲ್ಲಿ. ಮೋರ್ ದೇ ಕ್ಲೈಂಬ್ ಅಪ್ ದಿ ಲ್ಯಾಡರ್, ದೇ ಬಿಕಮ್ ಲೋನ್ಲಿಯರ್. ಅಲ್ಲಿ ಮೇಲೆ ಹೋಗ್ತಿದ್ದಂಗೆ ಇಟ್ಸ್ ಎ ಪಿರಮಿಡಿಕ್ ಸ್ಟ್ರಕ್ಚರ್. ಮೇಲ್ಗಡೆ ಹೋದಷ್ಟು ಒಂದು ಸಪೋರ್ಟ್ ಸಿಸ್ಟಮ್ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರ ಎಫಿಷಿಯನ್ಸಿ ಏನಿದೆ, ಇಟ್ಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಎಫಿಷಿಯನ್ಸಿ ಆಫ್ ದೇರ್ ಸಪೋರ್ಟ್ ಸಿಸ್ಟಮ್. ಓಕೆ. ಇಲ್ಲಿ ಏನಾಗುತ್ತೆ, ಐಡೆಂಟಿಟಿ ಕ್ಲಾಶ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇಲ್ಲಿ ಐ ವುಡ್ ನಾಟ್ ಲೈಕ್ ಟು ನೇಮ್ ದಿ ಹೀರೋಯಿನ್ ಹೂ ಡೈಡ್ ಸಮ್ವೇರ್ ಇನ್ ಮಿಡ್ಲ್ ಈಸ್ಟ್. ವೆರಿ ಫೇಮಸ್ ಹೀರೋಯಿನ್ ಆಫ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ, ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್. ಅವ್ರು ಮಲ್ಟಿಪಲ್ ಟೈಮ್ಸ್ ಆಪರೇಷನ್ ಮಾಡಿಸ್ಕೊಂಡಿದ್ರು. ಏನಕ್ಕೆ ಅಂದ್ರೆ ಟು ಬೂಸ್ಟ್ ಹರ್ ಸೆಲ್ಫ್ ಇಮೇಜ್. ಶಿ ಕ್ಯಾರಿಡ್ ವೆರಿ ಹೈ ಇನ್ಸೆಕ್ಯೂರಿಟಿ ಕಾನ್ಶಿಯಸ್ನೆಸ್. ಅಷ್ಟು ಟಾಪ್ ಅಲ್ಲಿ ಇದ್ರು ಕೂಡ ಶಿ ಕ್ಯಾರಿಡ್ ದಟ್ ಇನ್ಸೆಕ್ಯೂರಿಟಿ ಬಿಕಾಸ್ ಶಿ ಯೂಸ್ ಟು ಫಾಲ್ ಟು ಡಿಪ್ರೆಷನ್ ವೆರಿ ಆಫನ್. ಆಗ ಪ್ರತಿ ಸತಿನೂ ಒಂದು ಆಪರೇಷನ್ ಮಾಡಿಸ್ಕೊಡೋದು. ಐ ವಾಸ್ ಟೋಲ್ಡ್ ಶಿ ಹ್ಯಾಡ್ ಅಂಡರ್ಗಾನ್ ಅಬೌಟ್ 55 ಆಪರೇಷನ್ಸ್. ಓ ಮೈ ಗಾಡ್. ಫೇಸ್ ಮೇಕಪ್ ಅಂತೆ, ಬಟಕ್ ಮೇಕಪ್ ಅಂತೆ, ಅದು ಇದು ಅಂತೆಲ್ಲ. ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ಅಗೇನ್ ಬಾಯ್ಸ್ ಡೌನ್ ಟು ದಿ ಚೈಲ್ಡ್ಹುಡ್ ಡೇಸ್. ದಿ ಟ್ರಾಮ್ಯಾಟಿಕ್ ಚೈಲ್ಡ್ಹುಡ್ ಏನಿರುತ್ತೆ ಅದು ಮೇಲಕ್ಕೆ ಬಂದಾಗ ಅಲ್ಲಿ ಅಡ್ರೆಸ್ ಮಾಡಿರಲ್ಲ. ಮೇಲಕ್ಕೆ ಬಂದಾಗ ಬಿಕಾಸ್ ಬೇಗ ಟ್ರೀ ಆಗ್ಬಿಟ್ಟಿರುತ್ತೆ. ಆ ಟ್ರೀ ಒಳಗಡೆ ಒಂದು ಬ್ರಾಂಚ್ ಮಾತ್ರ ನಾವು ನೋಡ್ತಾ ಇರ್ತೀವಿ, ರೂಟ್ಸ್ ನಾವು ನೋಡ್ತಾ ಇರಲ್ಲ. ಸೊ ಈ ತರ ಕ್ಲಾಶಸ್ ಸ್ಟಾರ್ಟ್ ಆಗೋದು ಅಲ್ಲಿ. ಅವ್ರ ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆದಾಗ ದೇ ಗೋ ಥ್ರೂ ಇನ್ಸೆಕ್ಯೂರಿಟಿ. ಹೋಲ್ ಹ್ಯೂಮನ್ ರೇಸ್ ರನ್ಸ್ ಅರೌಂಡ್ ವಿತ್ 2 words only. One is recognition. If a child is not recognized at home, it starts developing insecurity. So ತನ್ನ ಮಿಸ್ಟೇಕ್ಸ್ ಗೆಲ್ಲ ಅದನ್ನ ಕವರ್ ಮಾಡ್ತಾ ಹೋಗುತ್ತೆ. They start justifying, reasoning it out because of this insecurity, and they feel being in this cage, this is what it is. ಯಾಕಂದ್ರೆ ಅವ್ರ ರೆಕಗ್ನಿಷನ್ ಸಿಗ್ತಾ ಇಲ್ಲ. ಸ್ಕೂಲಲ್ಲಿ ರೆಕಗ್ನೈಸ್ ಸಿಗದಿದ್ರೆ ಅವ್ರ ಏನ್ ಮಾಡ್ತಾರೆ, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ಅವ್ರನ್ನ ಕಾಲ್ ಹಿಡಿಯೋದಕ್ಕೆ ನೋಡ್ತಾ ಕೂತಿರ್ತಾರೆ. ಆಫೀಸಲ್ಲಿ ಯಾರು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ಅವರು ರೆಕಗ್ನಿಷನ್ ಸಿಕ್ಕದೇ ಇದ್ರೆ ದೇ ಫೀಲ್ ಇನ್ಸೆಕ್ಯೂರ್, ದೇ ಸ್ಟಾರ್ಟ್ ಕ್ರಿಯೇಟಿಂಗ್ ಆಲ್ ದಿ ಪ್ರಾಬ್ಲಮ್ಸ್ ಟು ದಿ ಪರ್ಫಾರ್ಮರ್ಸ್. ಸೊ ಇದೆಲ್ಲ ಬರ್ತಿರೋದು ಎಲ್ಲಿಂದ ನೋಡಿದ್ರೆ ದ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ರೆಕಗ್ನಿಷನ್. ರೆಕಗ್ನಿಷನ್ ಇಸ್ ಸಚ್ ಎ ಹ್ಯೂಜ್ ಕ್ರೈಟೀರಿಯಾ. ಬೇಕೇ ಬೇಕು. ಅದು ಸಿಕ್ಕದೇ ಇದ್ರೆ ಅವ್ರು ಯಾವ ಲೆವೆಲ್ ಬೇಕಾದ್ರೂ ಹೋಗ್ಬಿಡ್ತಾರೆ. I totally agree with you because I have seen in my childhood time as well, a few of, kids in our class. Of course, in those days we were also little kids only, and we didn't have, because when I grew up now, recently also when I went through the discussion with many doctors, many people like yourself, motivational speakers, or even a psychiatrist, when I did the interview and all. So I could connect those dots, which happened in my childhood days with other, in my classmates, and what they used to say, what their parents used to, how the parents used to treat the child. When you said about recognition, immediately the flashback, I was in a flashback, continuously about those children and their behavior in classes, their behavior in schools, right, which were totally different. And no, I totally agree with you, because I also, whenever I meet people, I try to tell that you have to encourage your kids no matter what it is, because whether it is drama, whether it's arts, culture, sports, academic, whatever it is, just appreciation, that recognition has to be done. It has to start from the house ಅಂತಾನೆ ಹೇಳ್ತೀನಿ ನಾನು. ಡೆಫಿನೆಟ್ಲಿ ಮದರ್ ಪ್ಲೇಸ್ ಎ ಹ್ಯೂಜ್ ಇಂಪಾರ್ಟೆಂಟ್ ರೋಲ್ ಇನ್ ದ ಅಪ್ಬ್ರಿಂಗಿಂಗ್ ಆಫ್ ಎ ಚೈಲ್ಡ್ ಅಂತ. ಸೊ ಬನ್ನಿ ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಮುಂದುವರ್ಸೋಣ. ನಮ್ಮ ಈ ಮಾತುಕತೆಯನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ತ್ರಿವಿಕ್ರಮ ಸರ್. ಬನ್ನಿ ಈ ಒಂದು ಬ್ರೇಕ್ ತಗೊಂಡು ಮತ್ತೆ ಮಾತಾಡೋಣ.
ದಿಗಂತದಿ ಮೂಡುವೆನ್ನಿನ ಮೈಸಿರಿ ರಂಜಿಸುತ್ತಿದೆ ಚೆಲುವೆಯಾಕೆಗೆ ಸುಪ್ರಭಾತವ ಬಯಸಿರಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ ಕೆರೆಯ ಅಂಚಿನ ಮೇಲೆ ಮಿಂಚಿನ ಹನಿಗಳಂದದಿ ಹಿಮಮಣಿ ಕೆರೆಯ ಅಂಚಿನ ಮೇಲೆ ಮಿಂಚಿನ ಹನಿಗಳಂದದಿ ಹಿಮಮಣಿ ಮಿಂಚು ತೀರ್ಪು ಮೂಡುತ್ತೈತರೆ ಬಾಲಕೋಮಲ ದಿನಮಣಿ ಹಸುರು ಜೋಳದ ಹೊಲದ ಗಾಳಿಯು ತೀಡಿ ತಣ್ಣಗೆ ಬರುತ್ತಿದೆ ಹುದುಗಿ ಹಾಡುವ ಮತ್ತ ಕೋಕಿಲ ಮಧುರವಾಣಿಯ ತರುತ್ತಿದೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ ದೂರ ಬೆಟ್ಟದ ಮೇಲೆ ತೇಲುವ ಬಿಳಿಯ ಮೋಡವ ನೋಡಿರಿ ದೂರ ಬೆಟ್ಟದ ಮೇಲೆ ತೇಲುವ ಬಿಳಿಯ ಮೋಡವ ನೋಡಿರಿ ಅದನ್ನೇ ಹೋಲುತ್ತ ಅಂತೆ ತೇಲುತ್ತ ದೋಣಿಯಾಟವ ನಾಡಿರಿ ನಾವು ನೀನ ಮಾತ್ರ ದೇವರು ನಮ್ಮ ಜೀವನ ನೀನೆಗೆ ನಿನ್ನೆಗೆ ಇಂದು ಎಂದಿಗೆ ಇರಲಿ ನಾಳೆಯು ನಾಳೆಗೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ ಮುಂದೆ ಹೋಗಲಿ ಬ್ಯೂಟಿಫುಲಿ ರಿಟರ್ನ್ ಬೈ ಕುವೆಂಪು ಅವರು ಬರೆದ ಈ ಲಿರಿಕ್ಸ್ ಸಂಗ್ ಬೈ ರಾಮಚಂದ್ರ ಮತ್ತು ಎಸ್ ಜಾನಕಿ ಅವರು ಹಾಡಿದ ಈ ಹಾಡು ಕಂಪೋಸ್ ಬೈ ಆರ್ ಸುದರ್ಶನ ಫ್ರಮ್ ದ ಮೂವಿ ಮಿಸ್ ಲೀಲಾವತಿ 1965 ರಿಲೀಸ್ ಆದದ್ದು. ಜಯಂತಿ ಅವ್ರ ಮೇಲೆ ಈ ಪಿಕ್ಚರೈಸ್. ಇಟ್ಸ್ ಎ ಬ್ಯೂಟಿಫುಲ್ ಸಾಂಗ್. ಕೇಳ್ತಾನೆ ಇರೋಣ ಅಂತ ಅನಿಸುತ್ತೆ. ಬನ್ನಿ ನಮ್ಮ ಈ ಕಾರ್ಯಕ್ರಮ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯಾರು ಇನ್ನು ಈಗ ಜಾಯ್ನ್ ಆಗ್ತಾ ಇದ್ದೀರಿ ಅವ್ರಿಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ತುಂಬ ಅಂದರೆ ತುಂಬ ಬುದ್ಧಿವಂತರ ಅಂತ ಹೇಳ್ಬೋದು. ಅವರು ಬುದ್ಧ ತ್ರಿವಿಕ್ರಮ ಅಂತ ಅವರ ಹೆಸರು. ಭಯಂಕರ ಬುದ್ಧಿ ಅವರಲ್ಲಿ. ಅವರ ಪವರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್, ಪವರ್ ಆಫ್ ಮೋಟಿವೇಟಿಂಗ್ ಪೀಪಲ್, ಪವರ್ ಆಫ್ ಹೆಲ್ಪಿಂಗ್ ಪೀಪಲ್ ಈಸ್ ಐ ವುಡ್ ಸೇ ಹ್ಯೂಜ್ ಅಂತ ಹೇಳ್ಬೋದು. ಸೊ ಸರ್, ನೀವು ಇಲ್ಲಿ ನಮ್ಮ ಮಧ್ಯದಲ್ಲಿದ್ದೀರಿ. ತುಂಬ ನಮಗೊಂದು ಅದು ದೊಡ್ಡ ಒಂದು ಐ ಫೀಲ್ ಪ್ರೌಡ್ ಅಬೌಟ್ ಇಟ್ ದಟ್ ಯು ಆರ್ ವಿತ್ ಅಸ್ ಟುಡೇ. ಆಮೇಲೆ ಅದು ಕಾರ್ಯಕ್ರಮವನ್ನು ಮುಂದುವರಿಸೋ ಮೊದಲು ಇದೊಂದು ಸಣ್ಣ ಒಂದು ಟೆಸ್ಟಿಮೋನಿಯಲ್ ನೋಡೋಣ. ಅದಾದಮೇಲೆ ಮತ್ತೆ ಇದೊಂದು 30 ಸೆಕೆಂಡ್ ಟೆಸ್ಟಿಮೋನಿಯಲ್, ಅದಾದಮೇಲೆ ಮುಂದೆ ಒರೆಸೋಣ ಮತ್ತೆ ಈ ಕಾರ್ಯಕ್ರಮವನ್ನು. age 55 years. I'm working in ISRO as a group director, and I attended this MBS workshop. I saw a lot of benefits from that MBS workshop. So like I got a
peaceful life, healthy life, as well as so working atmosphere around me has improved like anything. ಇಸ್ರೋ ಒಬ್ಬರು ಗ್ರೂಪ್ ಡೈರೆಕ್ಟರ್ ಅವರು ಈ ಟೆಸ್ಟಿಮೋನಿಯಲ್ ದಟ್ ಈಸ್ ವೆರಿ ಇಂಪ್ರೆಸಿವ್ ತ್ರಿವಿಕ್ರಮ ಸರ್, ದಟ್ ಅಟೆಂಡಿಂಗ್ ಯುವರ್ ವರ್ಕ್ಶಾಪ್ ಈಸ್ ಚೇಂಜಿಂಗ್ ಲೈಫ್ಸ್ ಆಫ್ ಪೀಪಲ್, ಈಸ್ ಚೇಂಜಿಂಗ್ ದ ಥಿಂಕಿಂಗ್ ಪ್ರಾಸೆಸ್ ಆಫ್ ದೀಸ್ ಪೀಪಲ್. ಈ ರಿಲೇಷನ್ಶಿಪ್ ಕೋಚಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಬಿಟ್ವೀನ್ ದ ಏಜ್ 35 to 45 years. ಸೊ ಒಂದು ಕ್ವೆಶನ್ ಏನು ಬರುತ್ತೆ ಅಂದರೆ, ಆಲ್ರೆಡಿ ಒಂದಿಷ್ಟು ತಲೆಯಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಯುನೋ ವಿತ್ ದ 10 years ಆಫ್ ಮ್ಯಾರೇಜ್ ಆರ್ 15 years ಆಫ್ ಮ್ಯಾರೇಜ್, ಒಂದೆರಡು ಮಕ್ಕಳಾಗಿರ್ತಾರೆ. ಆಮೇಲೆ ಹಸ್ಬೆಂಡ್ ಏನು ತಿಳ್ಕೊಳ್ತಾನೆ, ನಾನೇ ಎಲ್ಲ ಕೆಲಸ ಮಾಡ್ತಿದ್ದೀನಿ, ಮಕ್ಕಳಿಗೆ ಡ್ರಾಪ್ ಮಾಡೋದು, ಸ್ಕೂಲಿಂದ ಪಿಕ್ ಮಾಡೋದು, ಅವರನ್ನು ಆ ಆ್ಯಕ್ಟಿವಿಟಿ ಕರ್ಕೊಂಡು ಹೋಗ್ತೀನಿ, ಈ ಆ್ಯಕ್ಟಿವಿಟಿ ಕರ್ಕೊಂಡು ಹೋಗ್ತೀನಿ. ಬಟ್ ಎಟ್ ದ ಸೇಮ್ ಟೈಮ್ ವೈಫ್ ಈಸ್ ಆಲ್ಸೋ ವರ್ಕಿಂಗ್. ಶಿ ಸೇಸ್, ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ, ದಟ್ ಇಂಡಿಪೆಂಡೆನ್ಸ್ ಈಸ್ ದೇರ್ ಆ್ಯಂಡ್ ಐ ಆಮ್ ಆಲ್ಸೋ ಅರ್ನಿಂಗ್ ಆ್ಯಂಡ್ ಅಟ್ ಲೀಸ್ಟ್ ಯು ಕ್ಯಾನ್ ಡೂ ದಿಸ್, ಐ ಆಮ್ ಆಲ್ಸೋ ಕುಕಿಂಗ್ ಫುಡ್, ಹಾಗೆ ಹೀಗೆ ಅಂತೇಳಿ. ದಟ್ ದ ಪ್ರಾಸೆಸ್ ಆಫ್ ನಾಟ್ ಅಕ್ಸೆಪ್ಟಿಂಗ್ ಈಚ್ ಅದರ್ಸ್, I think I would say, ಏನು ಹೇಳ್ತೀರಾ, ಕಾಂಟ್ರಿಬ್ಯೂಷನ್ ಟು ದ ಫ್ಯಾಮಿಲಿ ಆರ್ ಈಚ್ ಅದರ್ಸ್ ಕಾಂಟ್ರಿಬ್ಯೂಷನ್ ಟು ಅಪ್ಬ್ರಿಂಗಿಂಗ್ ದ ಕಿಡ್ಸ್, ಅದು ನಾಟ್ ಅಕ್ಸೆಪ್ಟಿಂಗ್ ಕ್ವಾಲಿಟೀಸ್ ಯಾವಾಗ ಬರುತ್ತೆ, ಈ ಥರ ಎಲ್ಲ ಡಿಫ್ರೆನ್ಸಸ್ ಎಲ್ಲ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಆ ಟೈಮಲ್ಲಿ ಹೌ ಡು ಯು ಥಿಂಕ್ ದೇ ಶುಡ್ ರಿಸಾಲ್ವ್ ದಿಸ್ ಇಶ್ಯೂ? ಬಹಳ ಬಹಳ ಸಿಂಪಲ್ ಇದು. ಇದೇನು ಅಂತಂದ್ರೆ, ದ ವರ್ಡ್ ರೆಕಗ್ನಿಷನ್ ಐ ಆಲ್ವೇಸ್ ಯೂಸ್ ವೆರಿ ಫ್ರೀಕ್ವೆಂಟ್ಲಿ. ದಟ್ ವರ್ಡ್ ಪ್ಲೇಸ್ ಅ ಬಿಗ್ಗೆಸ್ಟ್ ರೋಲ್ ಇನ್ ಎವ್ರಿ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಪ್ರತಿಯೊಬ್ಬ ಜೀವನದಲ್ಲೂ ಬಹಳ ಬಹಳ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರುತ್ತೆ. ಈಗ ತಾನೇ ನಾವು ಹಾಡು ಕೇಳಿದ್ವಿ, ಆ ಹಾಡಿನ ತಾತ್ಪರ್ಯಲ್ಲಿ ವಿ ಕ್ಯಾನ್ ಕನೆಕ್ಟ್ ದಿಸ್ ಟು ದಿ ಕ್ವೆಶ್ಚನ್ ವಾಟ್ ಯು ಆಸ್ಕ್ ಮೀ ನಾ. ವಾಟ್ ಎವರ್ ದಿ ಪ್ರಾಬ್ಲಮ್ ಕಮ್ಸ್, ವಿ ಹ್ಯಾವ್ ಡಿಸೈಡೆಡ್ ಟು ಸ್ಟೇ ಟುಗೆದರ್, ಲೆಟ್ ದಿ ಫ್ಲೋಟ್ ಫ್ಲೋಟ್ ಅನ್ನೋ ಒಂದು ಉದಾಹರಣೆ ಅವರಲ್ಲಿ ಇದ್ರೆ, ಎಲ್ಲನ್ನೂ ಅಪ್ರಿಶಿಯೇಟ್ ಮಾಡ್ತಾ ಹೋದ್ರೆ, ದ ಮೊಮೆಂಟ್ ದೇ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಅರೌಂಡ್ ದೆಮ್ ಈಸ್ ಫಾರ್ ದೇರ್ ಓನ್ ಗುಡ್ ಅಂತ ರಿಯಲೈಸ್ ಮಾಡ್ಕೊಂಡ್ರೆ, ಲೈಫ್ ಬಿಕಮ್ಸ್ ವೆರಿ 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 ಕೂಲ್. ಆಗ ಈ ಅನ್ಎಕ್ಸ್ಪ್ಲೈನ್ಡ್ ಸ್ಪೋಕನ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಏನಿದೆ, ಸೊ ಅದು ಅಡ್ಡಿ ಮಾಡಲ್ಲ. ಇಲ್ಲಿ ಏನಾಗಿದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ, ಬಟ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಡನ್ ಬೈ ಅದರ್ಸ್ ವಿತೌಟ್ ಬೀಯಿಂಗ್ ಟೋಲ್ಡ್ ಆರ್ ವಿತೌಟ್ ಬೀಯಿಂಗ್ ಅಂಡರ್ಸ್ಟುಡ್. ಆಗ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಫ್ ದೇ ಆರ್ ಕಾನ್ಶಿಯಸ್ಲಿ ಅವೇರ್ ಆಫ್ ದಿ ಎಕ್ಸ್ಪೆಕ್ಟೇಷನ್ಸ್, ಎಸ್ ಹೆಂಡತಿನೂ ಕೆಲಸ ಮಾಡ್ತಾ ಇದ್ದಾಳೆ, ಸೊ ನಾನು ಈಗ ಹೋಗಿ ನನ್ನ ಮಕ್ಕಳನ್ನ ಬಿಟ್ಕೊಂಡ್ರೆ ಅಲ್ಲಿ ಅಡುಗೆ ಮಾಡೋದಕ್ಕೆ ಅವಳಿಗೆ ಹೆಲ್ಪ್ ಆಗುತ್ತೆ, ಸೊ ದೇ ವಿ ಕ್ಯಾನ್ ಹ್ಯಾವ್ ಅವರ್ ಪೀಸ್ಫುಲ್ ಲೈಫ್ ಅಂತ ಅವ್ರಿಗೆ ರೆಕಗ್ನೈಸ್ ಮಾಡಿದ್ರೆ, ಅಕ್ನಾಲೆಡ್ಜ್ ಮಾಡಿದ್ರೆ, ಆ ಎಕ್ಸ್ಪೆಕ್ಟೇಷನ್ಸ್ ನ ನಲಿಫೈ ಮಾಡಿಸ್ಬಿಟ್ರೆ ಈಸಿಯಾಗಿ ಹೋಗ್ಬಿಡುತ್ತೆ. ಯಾವಾಗ ದೇ ಹ್ಯಾವ್ ಕೇರಿಂಗ್ ಅಂಡ್ ಶೇರಿಂಗ್ ಆಟಿಟ್ಯೂಡ್, ಲೈಫ್ ಬಿಕಮ್ಸ್ ಈಸಿ. ನಮ್ಮ ಹಿಂದೂ ಧರ್ಮದಲ್ಲಿ ಮದುವೆ ಮಾಡಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ಒಂದು ಮಂತ್ರ ಹೇಳ್ತಾರೆ. ಅದೇನು ಅಂತಂದ್ರೆ, ಧರ್ಮೇತಿ ಅರ್ಥೇತಿ ಕಾಮೇತಿ ನಾತಿ ಚರಾಮಿ ಅಂತ ಇಬ್ರು ಓದ್ ತಗೊಳ್ಬೇಕು. ಅಂದ್ರೆ ಏನು, ಧಾರ್ಮಿಕವಾಗಿ ರಿಲಿಜಿಯಸ್ಲಿ, ಅರ್ಥೇತಿ ಫಿನಾನ್ಷಿಯಲಿ, ಕಾಮೇತಿ ಫಿಸಿಕಲಿ ಅಥವಾ ಡಿಸೈರ್ಸ್ ಅಂಡ್ ವಾಂಟ್ಸ್ಗೆ ನಾನು ಯಾವತ್ತೂ ಟ್ರೆಸ್ ಪಾಸ್ ಮಾಡೋದಿಲ್ಲ ಅಂತ ಇಬ್ರು ಓದ್ ತಗೊಂಡು ಅಕ್ಸೆಪ್ಟಿಂಗ್ ಈಕ್ವಲ್ ಪಾರ್ಟ್ನರ್ಶಿಪ್ ಅಂತೇಳಿ ಅದೊಂದು ಅಗ್ರಿಮೆಂಟ್. ಸೊ ಅದನ್ನ ಬೈ ವರ್ಡ್ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಲೈಫಲ್ಲಿ, ನಮ್ಮಂತವ್ರಿಗೆ ಕೆಲಸನೇ ಇರಲ್ಲ ಲೈಫಲ್ಲಿ. ಅದು ತುಂಬ ಒಳ್ಳೇದು ಹಾಗೇನೆ ಇರಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ. ಬಟ್ ಬೀಯಿಂಗ್ ಹ್ಯೂಮನ್ ಬೀಯಿಂಗ್ಸ್, ರೈಟ್, ಈ ಜನ ಈ ಥರ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಂತ ಇರುತ್ತೆ. ದಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ವಾ? ಅಲ್ಲ, ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಂತ ಹೇಳಲಿಲ್ಲ ನಾನು, ಬಟ್ ಬಿ ಅವೇರ್ ಆಫ್ ದಿ ಎಕ್ಸ್ಪೆಕ್ಟೇಷನ್. Aware of the expectation. If you are aware of what is being expected of you, you can deliver much before they tell you what is to be done. But for example, if I tell you, let's say that if somebody is getting married before the marriage, right? So it is not possible to put in black and white, this is what I expect, this is what I don't expect. Hypothetically, ನಾನು ಹೇಳೋದಾದ್ರೆ, okay. So hypothetically, if I say, I expect these things, I don't expect these things. Okay, it is not possible because the human, because of the chemical reaction within the body, right? There can be change in the hormones. There can be change in lot of things, right? Due to the chemical reactions within the body, the cell will start, behaving differently as the age starts growing of a human being. So the
thinking process, the thought process changes. The environmental he or she spends the maximum number of hours during a day. Let's say in office time office ಒಂದು 10 different opinions ಜನರದ್ದು ಇರುತ್ತೆ. Okay, so they spend 10 different opinioned people, right, with saying different things, right? So at that point of time, don't you think it can be a big confusion in their mind what to expect and what not to expect, Tara? There's something called value systems and belief systems ಅಂತ ಇದೆ. Okay. ಇದು ಚೈಲ್ಡ್ಹುಡ್ ಇಂದ ಫಾರ್ಮೇಶನ್ ಆಗ್ತಾ ಬರುತ್ತೆ. ಸೊ ಈ ಚೈಲ್ಡ್ಹುಡ್ ಇಂದ ಫಾರ್ಮೇಶನ್ ಆಗುವಂತ ಈ ಬಿಲೀಫ್ ಸಿಸ್ಟಮ್ ಏನಿದೆ, ದಟ್ ವಿಲ್ ಟೆಲ್ ಯು ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್. ಆ ಬಿಲೀಫ್ ಸಿಸ್ಟಮ್ ಈಗ ಸ್ಟ್ರಾಂಗ್ ಆಗಿದ್ರೆ, ಸೊ ನಥಿಂಗ್ ಇಸ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ಯು ಇಫ್ ಅದರ್ವೈಸ್. ಫಾರ್ ಎಕ್ಸಾಂಪಲ್, ಸೊ ನಮ್ಮ ಬಿಲೀಫ್ ಸಿಸ್ಟಮ್ ಈಗ ಲಿಕ್ಕರ್, ಆಲ್ಕೋಹಾಲ್ ತಗೊಳ್ಳೋದು ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆರ್ ಫ್ಯಾಮಿಲಿ ಅಂತ ನಮ್ಮ ಬಿಲೀಫ್ ಸಿಸ್ಟಮ್. ಬಟ್ ಇನ್ ಸಮ್ ಸೊಸೈಟಿಯಲ್ಲಿ ದಟ್ಸ್ ಅ ಪಾರ್ಟ್ ಆಫ್ ದೇರ್ ಎಕ್ಸಿಸ್ಟೆನ್ಸ್, ಪಾರ್ಟ್ ಆಫ್ ದೇರ್ ಕಲ್ಚರ್. ಪ್ರತಿಯೊಬ್ಬರು ಮನೆಗೆ ಬಂದ ತಕ್ಷಣ ನಾವು ಇಲ್ಲಿ ಕಾಫಿ ಟೀ ಕೊಟ್ಟಂಗೆ ಅವರು ಲಿಕ್ಕರ್ ಕೊಡ್ತಾರೆ. So if you don't accept, you can tell them, I'm sorry, I don't take alcohol. But when you try to ape others, just to please others, ನೀವು ಆ ಕಡೆ ಹೋದಾಗ ನಿಮ್ಮ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಇಲ್ಲ. ಇಟ್ಸ್ ಅ ಮೌಲ್ಡೇಬಲ್ ಚೇಂಜ್ ಆಗ್ತಾ ಇದೆ. ಲುಕಿಂಗ್ ಫಾರ್ ಸೋಷಿಯಲ್ ಅಕ್ಸೆಪ್ಟೆನ್ಸ್. ಸೋಷಿಯಲ್ ಅಕ್ಸೆಪ್ಟೆನ್ಸ್ ಬೇಕು ಅಂದಾಗ ಆ ಸೊಸೈಟಿ ಅನ್ನೋದು ಒಂದು ಅನ್ಎಕ್ಸ್ಪ್ಲೈನ್ಡ್ ನಾರ್ಮ್ ನ ಕ್ರಿಯೇಟ್ ಮಾಡ್ಬಿಟ್ಟಿರುತ್ತೆ. ಅಲ್ಲಿ ಹೋದಾಗ್ಲೇ ಈ ಕಾನ್ಫ್ಲಿಕ್ಟ್ ಬರೋದು. But when you are very strong in your belief system and your value systems, none of this is going to influence you. Correct. You can otherwise influence others. Now I always tell you, be a beetroot or turmeric ಅಂತೀನಿ. ಅರಿಶಿನ ಪುಡಿ ಆಗಿಲ್ಲ, beetroot ಆಗಿಲ್ಲ. Yeah, good one. ಚಿತ್ರಾನ್ನ ಮಾಡೋದಕ್ಕೆ 1 kg ಚಿತ್ರಾನ್ನಕ್ಕೆ ಅಕ್ಕಿಗೆ 1 kg ಅರಿಶಿನ ಹಾಕೋ ಅವಶ್ಯಕತೆ ಇಲ್ಲ, 1 ಸ್ಪೂನ್ ಹಾಕ್ತೀರಾ ಅಷ್ಟೇ. ಹಾಗೆ ಸಾಂಬಾರ್ ಕಲರ್ ಚೇಂಜ್ ಮಾಡೋದಕ್ಕೆ ಒಂದೇ ಒಂದು ಬೀಟ್ರೂಟ್ ಹಾಕಿದ್ರೆ ಕಂಪ್ಲೀಟ್ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ವೆರಿ ಗುಡ್ ಎಕ್ಸಾಂಪಲ್. ಎರಡಾಗಿದ್ರೆ ಸಾಕು, ಇನ್ನೇನು ಬೇಡ ಅಂತ. ಎಲ್ಲೋ ಒಂದು ಕಡೆ ಕೇಳಿದ ಜ್ಞಾಪಕ ಬರುತ್ತೆ. ಗಾಂಧೀಜಿ ಅವ್ರನ್ನ ಯಾರೋ ಒಂದು ಜನ ಬಂದು ಕರೀತಾರೆ, ನಮ್ಮ ಊರಲ್ಲಿ ಬನ್ನಿ ನೀವು ಒಂದು ಭಾಷಣ ಮಾಡಿ, ಸ್ವಾತಂತ್ರ್ಯದ ಬಗ್ಗೆ ಒಂದು 10,000 ಜನ ಸೇರ್ತಾರೆ. ಸೊ ಸರಿ, ಗಾಂಧೀಜಿ ಅವರು ಟೈಮ್ ಕೊಟ್ಬಿಡ್ತಾರೆ. ಆ ಟೈಮಿಗೆ ಬರ್ತಾರೆ. ಬಂದ್ ನೋಡಿದ್ರೆ ಒಂದು 50-60 ಜನ ಮಾತ್ರ ಇರ್ತಾರೆ. ಆರ್ಗನೈಸರ್ಸ್ಗೆ ಬಹಳ ಮುಜುಗರ ಆಗತ್ತೆ. ಹೋಗ್ಬಿಟ್ಟು ಅಪಾಲಜಿ ಕೇಳ್ತಾರೆ. ಆಗ ಗಾಂಧೀಜಿ ಹೇಳ್ತಾರಂತೆ, ಬೇಜಾರ್ ಮಾಡ್ಕೊಳ್ಬೇಡಿ, ನಾನು 1000 ಲೀಟರ್ ಹಾಲನ್ನ ಮೊಸರು ಮಾಡೋದಕ್ಕೆ ನನಗೆ ಬೇಕಾಗಿರೋದು 1 ಲೀಟರ್ ಮೊಸರು, ಹಾಗಾಗಿ ನನ್ಗೆ ಇಷ್ಟೇ ಜನ ಸಾಕಾಗಿದ್ದು, 10,000 ಜನ ಬೇಕಾಗಿರ್ಲಿಲ್ಲ ಅಂದ್ರಂತೆ. ಹಾಗೆ ಯು ಬಿ ದಿ ಚೇಂಜ್ ಮೇಕರ್ rather than you getting changed by the others. Excellent. That's a very good quote, Thrivikrama sir, and I really appreciate that to give it to the viewers today. Yakandre I think with your talks, with your knowledge of motivating people, definitely there are a lot of people who will get benefit out of this. So hagene just for the Kannadavani viewers, Budh Thrivikrama sir is based in Bengaluru, and he is a motivational speaker, and he is mainly focusing on the relationship coaching. And if you need his contact, if you need his help in terms of mentoring or in terms of getting a workshop or coaching for the improvement of your relationship, whether it can be among friends, whether it can be between husband and wife, or between father and son, father and mother, it doesn't matter. But any relationship coaching, if you are interested, definitely he is there to help you. He can talk to you, he can send his details. Hagene our the Facebook page very soon it is coming up. So Thrivikrama sir, we are already almost 10 minutes ಸ್ವಲ್ಪ extra ಆಗ್ತಾ ಇದೆ. So before we say bye for this episode, definitely we will be again talking with you after few months. Again, I would like to bring you on Kannadavani show with a different topic, addressing different issues as far as motivation is concerned, and we can talk it offline al matadi. We can decide about the topic, because I know that with your experience, with your giving to the people who are in need of getting motivated, who are in need of getting self-esteem, self-confidence,
ಡೆಫಿನೆಟ್ಲಿ ಇಟ್ ವುಡ್ ಮೇಕ್ ಎ ಡಿಫರೆನ್ಸ್ ಇನ್ ಸಂಬಡೀಸ್ ಲೈಫ್. ಆ್ಯಂಡ್ ದಟ್ ಈಸ್ ದ ಮೋಟಿವ್ ಆಫ್ ನಮ್ಮ ಕನ್ನಡವಾಣಿ. ಒಂದೆರಡು ಮಾತು ನಿಮ್ಮಿಂದ ನಮ್ಮ ದರ್ಶಕರಿಗೆ, ನಮ್ಮ ಕನ್ನಡವಾಣಿಗೆ. ಮನುಷ್ಯ ಅಂದ್ರ ಮೇಲೆ ಸಂಬಂಧಗಳು ಇರಲೇಬೇಕಾಗತ್ತೆ. ಮನುಷ್ಯನಾಗಿ ಹುಟ್ಟುತ್ತಾನೆ ನಮಗೆ ಬೇಕಾದಷ್ಟು ಸಂಬಂಧಗಳು ಬಂದ್ಬಿಟ್ಟಿರುತ್ತೆ. ಮಗುವಾಗಿ ಬಂದ ತಕ್ಷಣ ಅಲ್ಲಿ ತಂದೆ ಅಥವಾ ತಾಯಿ ಒಂದು ಸಂಬಂಧ ಬೆಳೆದಿರುತ್ತೆ. ಅಕ್ಕ ತಮ್ಮ ಯಾರೋ ಇರಬಹುದಲ್ಲಿ, ಚಿಕ್ಕಪ್ಪ ಚಿಕ್ಕಮ್ಮ ಯಾರೋ ಇರ್ಬೋದು, ದೊಡ್ಡಪ್ಪ ದೊಡ್ಡಮ್ಮ ಯಾರೋ ಇರ್ಬೋದು, ಅತ್ತೆ ಮಾವ ಸೋದರತ್ತೆ ಸೋದರ ಮಾವ ಯಾರೋ ಇರಬಹುದು. ಅಂದ್ರೆ ನಾವು ಹುಟ್ಟತಾನೆ ಅಷ್ಟು ಸಂಬಂಧಗಳು ನಮ್ಗೆ ನ್ಯಾಚುರಲ್ ಆಗಿ ಬಂದ್ಬಿಟ್ಟಿದೆ. ಅದಾದ ನಂತರ ನಾವು ಸಂಬಂಧಗಳಿಗೆ ಅರ್ಥ ಕೊಡ್ತಾ ಹೋಗ್ತೀವಿ, ಅದಕ್ಕೊಂದು ಮೀನಿಂಗ್ ಕಂಡುಹಿಡಿತಾ ಹೋಗ್ತೀವಿ. ಮೇಕ್ ಎವ್ರಿ ರಿಲೇಶನ್ಶಿಪ್ ಕೌಂಟ್ ಫಾರ್ ಯು. Make every relationship more joyful, lovable. You be the lovable person. All the world around you changes just because of your own change. ಇಷ್ಟು ಹೇಳ್ತೀನಿ ನಾನು. ನನ್ನ ಒಂದೇ ಒಂದು ಸಿಂಪಲ್ ಉದ್ದೇಶ ಇರೋದೇನು ಅಂದ್ರೆ, a happy family leads to a happy environment in the society they live. That happy society leads to a happy town to a happy city to a happy country to a happy world. When we make this, world is a beautiful place to live on earth. Let's make it happen with will, by choice. Thank you. Very nice, very nice. Thank you very much, Thrivikrama sir, for joining Kannadavani today with from your busy schedule. 1 hour ನಮಗೆ ಕೊಟ್ಟಿದ್ದೀರಾ ಇವತ್ತು ಸಂಡೇ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಸಕ್ಸಸ್ ಫಾರ್ ಯುವರ್ ವೆಂಚರ್ ಇನ್ ಟು ದಿಸ್ ರಿಲೇಷನ್ಶಿಪ್ ಕೋಚಿಂಗ್. ಆ್ಯಂಡ್ ಡೆಫಿನೆಟ್ಲಿ ವಿ ವಿಲ್ ಬಿ ವರ್ಕಿಂಗ್ ವಿತ್ ಯು ಟುಗೆದರ್ ಆ್ಯಂಡ್ ವಿಲ್ ಬ್ರಿಂಗ್ ಯು ಅಗೇನ್ ಆನ್ Kannadavani show in few months time with another topic on motivating people. Thank you very much. ಎಷ್ಟು ಹೇಳ್ತಾ ಇವತ್ತು ನಾನು ಸೈನ್ ಆಫ್ ಮಾಡ್ತೀನಿ. ಮುಂದಿನ ವಾರ ನಮ್ಮ VBF ಬಿಸ್ನೆಸ್ ವರ್ಟಿಕಲ್ಸ್ ಅನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲಾಗ್ ಇನ್ ಅಗೇನ್ ಇದೇ ಟೈಮಲ್ಲಿ ಕನ್ನಡವಾಣಿ. ಬಟ್ ಇನ್ ಫಾರ್ ಅಮೆರಿಕಾ ಆ್ಯಂಡ್ ಡ್ಯಾಲಸ್ ಟೈಮ್ ಇಟ್ ವಿಲ್ ಬಿ ಅಟ್ 9 o'clock ಬಿಕಾಸ್ ನೆಕ್ಸ್ಟ್ ಸಂಡೇ ಇಸ್ ದ ಡೇ ನೈಟ್ ಸೇವಿಂಗ್. ನಮ್ಮ ಕ್ಲಾಕ್ 1 hour ಬಿಹೈಂಡ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ 10 o'clock it will be 9 o'clock ಮಾರ್ನಿಂಗ್, ಬಟ್ ಇಂಡಿಯಾ ಟೈಮ್ ವಿಲ್ ರಿಮೇನ್ ದ ಸೇಮ್ ಅಟ್ 8:30 PM. ಅಷ್ಟು ಹೇಳ್ತಾ ನಿಮ್ಮ ಆರ್ಜೆ, ನಿಮ್ಮ ಆರ್ಕೆ, ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇವತ್ತಿನ ಕಾರ್ಯಕ್ರಮ ಸೈನ್ ಆಫ್ ಮಾಡ್ತೀನಿ. ಮುಂದಿನ ವಾರ ಮತ್ತೆ ಸಿಗೋಣ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮುಖಸಾರ. ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ನೀಗಿಸು ಬಾಡಿನ ಅಹಂ 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 ಅಹಂ. ಮಾನಸ ಮಂದಿರ ತುಂಬು ಓಂಕಾರನಾದವೋ. ಓಂ ಬ್ರಹ್ಮಾನಂದ ಓಂಕಾರ ಸಾಕಾರ. ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮುಖಸಾರ. ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಕನಸೇ ಬೇಡ. ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು.
ಮಾಡು, ದಯೆ ತೋರೋ ಧರಣಿಯಂತ ಮನೋಧರ್ಮ ನೀಡು. ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ.